Hallelujah. Hallelujah. Let's go into the word of God. ನಾವು ದೇವರ ವಾಕ್ಯಕ್ಕೆ ಹೋಗೋಣ. John's Gospel chapter 21. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ. John's Gospel chapter 21 verse 3 to 11. 3ರಿಂದ 11ನೇ ವಾಕ್ಯವನ್ನು ಓದಿಕೊಳ್ಳೋಣ. ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದೂ ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸಿಮೋನ ಪೇತ್ರನು ಕೇಳಿ ಮೈ ಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಲ್ಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. ದಡವು ದೂರವಾಗಿರದೆ ಹೆಚ್ಚು ಕಡಿಮೆ 200 ಮೊಳಗಳಿದ್ದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ ಆ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲಿಯೇ ಬಂದರು. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು ಸಿಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳಕೊಂಡು ಬಂದನು. ಅದು 153 ದೊಡ್ಡ ಮೀನುಗಳಿಂದ ತುಂಬಿತ್ತು. ಅಷ್ಟು ಮೀನುಗಳು ಇದ್ದರೂ ಬಲೆ ಹರಿಯಲಿಲ್ಲ. ಯೇಸು ಅವರಿಗೆ, ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿದಿದ್ದರಿಂದ ನೀನಾರೆಂದು ವಿಚಾರಿಸದೆ ಅವರಲ್ಲಿ ಒಬ್ಬರು ಧೈರ್ಯ ಪಡಲಿಲ್ಲ. This we see in the Bible that Jesus was risen few days over and the disciples don't know what to do, and Peter said, I'm going back to fishing. ನಾವು ಇಲ್ಲಿ ನೋಡುವಂತ ಸನ್ನಿವೇಶವು ಯೇಸು ಕ್ರಿಸ್ತನನ್ನು ಮರಣವನ್ನು ಹೊಂದಿ 3ನೇ ದಿನದಲ್ಲಿ ಪುನರುತ್ಥಾನವಾಗಿದ್ದಾನೆ. ಆದರೆ ಪೇತ್ರನು ಮತ್ತೆ ಅದರ ಸಂಗಡ ಇದ್ದಂತ ಶಿಷ್ಯರು ತಾವು ಮುಂದಕ್ಕೆ ಏನು ಮಾಡಬೇಕೆಂದು ತಿಳಿಯದೆ ಅವರು ಮತ್ತೆ ಹಿಂತಿರುಗಿ ಮೀನನ್ನು ಹಿಡಿಯುವುದಕ್ಕೆ ಹೋಗೋಣ ಎಂದು ಹೇಳಿದರು. And other disciples also followed what Peter said and they went for fishing. ನಂತರ ಆತನ ಸಂಗಡ ಇದ್ದಂತ ಉಳಿದಂತ ಶಿಷ್ಯರು ಸಹ ಪೇತ್ರನು ಏನನ್ನು ಮಾಡುತ್ತಿದ್ದಾನೋ ಅದನ್ನೇ ಹಿಂಬಾಲಿಸುವುದಕ್ಕೆ ಪ್ರಾರಂಭಿಸಿದರು. They got into the boat all night, they struggled, but they did not get any fish. ಅವರು ಒಂದು ದೋಣಿಯನ್ನು ಹತ್ತುಕೊಂಡು ರಾತ್ರಿ ಎಲ್ಲ ಕಷ್ಟಪಟ್ಟರು, ಆದರೆ ಒಂದು ಮೀನು ಸಹ ಸಿಗಲಿಲ್ಲ. In the morning when they came to the shore, Jesus appeared to them. ಅವರು ಬೆಳಗಿನ ಜಾವದಲ್ಲಿ ದಡಕ್ಕೆ ಆಗಮಿಸುವಂತ ಸಮಯದಲ್ಲಿ ಅಲ್ಲಿ ಯೇಸು ಕ್ರಿಸ್ತನು ನಿಂತಿದ್ದನ್ನು ನೋಡಿದರು. And Jesus asked them, children, do you have any food? And the disciples said, no, nothing we have. ಅಲ್ಲಿ ಯೇಸು ಕ್ರಿಸ್ತನು, ಮಕ್ಕಳಿರ, ನಿಮ್ಮ ಬಳಿಯಲ್ಲಿ ಏನಾದರೂ ತಿನ್ನುವುದಕ್ಕೆ ಆಹಾರ ಉಂಟು ಅಂತ ಕೇಳುವಂತ ಸಮಯದಲ್ಲಿ ಅವರು ಹೇಳುತ್ತಾರೆ, ನಮ್ಮ ಬಳಿಯಲ್ಲಿ ಏನೂ ಇಲ್ಲ. And Jesus said, cast a net on the right side, and they began to put, and they got a multiple of fish. ಅಲ್ಲಿ ನಾವು ನೋಡುತ್ತೇವೆ, ನಂತರ ಯೇಸು ಕ್ರಿಸ್ತನು ಹೇಳುವಂತ ಕಾರ್ಯ, ಬಲಗಡೆಗೆ ನಿಮ್ಮ ಮೀನನ್ನು ಬಲೆಯನ್ನು ಬೀಸಿರಿ, ನಂತರ ನಿಮಗೆ ಮೀನು ಸಿಗುತ್ತದೆ. ನೋಡುವಂತ ಸಮಯದಲ್ಲಿ ಅನೇಕ ಮೀನು ರಾಶಿಯಾಗಿ ಅವರಿಗೆ ಸಿಗುವುದನ್ನು ನಾವು ನೋಡುತ್ತೇವೆ. And they got 153 large fish, the Bible says. ಅಲ್ಲಿ ನಾವು ನೋಡುತ್ತೇವೆ ಸುಮಾರು 153 ದೊಡ್ಡ ಮೀನುಗಳನ್ನು ಹಿಡಿದರು ಎಂದು ಬರೆಯಲ್ಪಟ್ಟಿದೆ. And the Bible says Jesus kindled the fire in the shore, and he said, he asked the disciples, what the fish you got now, bring it. And he made the prepared for them, and he said, come have breakfast. ಅಲ್ಲಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಇವರಿಗೋಸ್ಕರ ಈಗಾಗಲೇ ಅಲ್ಲಿ ಕೆಂಡವನ್ನು ಆತ ಸಿದ್ಧ ಮಾಡಿ ಅದರ ಮೇಲೆ ಮೀನನ್ನು ಹಾಕುವುದಕ್ಕೆ ಮೀನನ್ನು ಕೇಳಿ ಅವರಿಗೋಸ್ಕರ ಅಲ್ಲಿ ಬೇಕಾದಂತ ಆಹಾರವನ್ನು ಸಿದ್ಧಪಡಿಸುತ್ತಿದ್ದನು ಎಂದು ನಾವು ನೋಡುತ್ತೇವೆ. So Jesus gave them the bread and the fish for them to eat. ಅಲ್ಲಿ ಯೇಸು ಕ್ರಿಸ್ತನು ಅವರಿಗೆ ತಿನ್ನುವುದಕ್ಕಾಗಿ ಆ ಒಂದು ರೊಟ್ಟಿಯನ್ನು ಮೀನನ್ನು ಕೊಟ್ಟನು. So I just quickly want to give you 7 things from this passage. ವೇಗವಾಗಿ ಈ ಒಂದು ಅಧ್ಯಾಯದಿಂದ 7 ಕಾರ್ಯಗಳು ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. I will just quickly touch, just give you a gist of it and just touch some tips and give it to you fast. ನಾನು ನಿಮ್ಮ ಬಳಿಯಲ್ಲಿ ಸಂಕ್ಷಿಪ್ತವಾಗಿ ಕೆಲವು ಕಾರ್ಯಗಳನ್ನು, ಈ 7 ಕಾರ್ಯದಲ್ಲಿ ಕೆಲವು ಕಾರ್ಯಗಳನ್ನು ಹೇಳಿ ಮುಗಿಸುವುದಕ್ಕೆ ನಾನು ಇಷ್ಟಪಡುತ್ತೇನೆ. The first thing in verse 3 we see, ಮೊದಲನೇದಾಗಿ 3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, because Jesus died and the disciples didn't know what to do, and finally they came to the conclusion, and Peter said, I'm going back for fishing. ಅಲ್ಲಿ ಯೇಸು ಕ್ರಿಸ್ತನು ಮರಣ ಹೊಂದಿದ್ದಾನೆ, ಅದರ ನಿಮಿತ್ತವಾಗಿ ಶಿಷ್ಯರು ಏನು ಮಾಡೋದಕ್ಕೆಂದು ತೋಚಿಸದೆ ಮತ್ತೆ ನಾವು ಹಿಂತಿರುಗಿ ನಾವು ಮಾಡಿದಂತ ಹಳೆಯ ಕಾರ್ಯಕ್ಕೆ ನಾವು ಹಿಂತಿರುಗಿ ಹೋಗೋಣ ಎಂದು ಅವರು ಆಲೋಚನೆ ಮಾಡಿ ಹೋಗುವುದನ್ನು ನಾವು ನೋಡುತ್ತೇವೆ. Peter was saying, we were with Jesus, we followed him, we were doing 3.5 years ministry. Now Jesus is not there, I have a commitment, I have a family, now what to do? I have to pay the bills, so let me go for fishing again, get some money and take care of my family. ಅಲ್ಲಿ ಪೇತ್ರನನ್ನು ನಾವು ನೋಡುವ
ಹೋಗುವಂತ ಸಮಯದಲ್ಲಿ ಆತನು ಹೇಳುತ್ತಾನೆ, 3.5 ವರ್ಷಗಳ ಕಾಲ ನಾನು ಯೇಸು ಕ್ರಿಸ್ತನ ಸಂಗಡ ಇದ್ದೇನು, ಯೇಸು ಕ್ರಿಸ್ತನ ಸಂಗಡಲೇ ನಾನು ಇದ್ದೇನು. ಆದ್ರೆ ಈಗ ಏನು ಮಾಡುವುದು ಗೊತ್ತಿಲ್ಲ, ಯಾಕಂದ್ರೆ ನನ್ನ ಕುಟುಂಬವನ್ನು ನಡೆಸಬೇಕು, ನನಗೆ ಹಣದ ಅವಶ್ಯಕತೆ ಉಂಟು. ಅದರ ನಿಮಿತ್ತವಾಗಿ ಮತ್ತೆ ನಾನು ಹಿಂತಿರುಗಿ ದೋಣಿಯನ್ನು ತೆಗೆದುಕೊಂಡು ಮೀನಿನ ಬಲೆಯನ್ನು ಎತ್ತುಕೊಂಡು ನಾನು ಮತ್ತೆ ಹಿಂತಿರುಗಿ ಮೀನನ್ನು ಹಿಡಿಯುವುದಕ್ಕೆ ಹೋಗುತ್ತೇನೆ ಎಂದು ಆಲೋಚನೆ ಮಾಡಿ ಹೋಗುತ್ತಾನೆ. Every time when the pressure comes, when the stress comes, the man always goes back to his old nature, old occupation and old things what he was doing. ಒಂದು ವೇಳೆ ಮನುಷ್ಯನ ಜೀವಿತದಲ್ಲಿ ಒತ್ತಡವು ಬರುವಂತ ಸಮಯದಲ್ಲಿ, ಜವಾಬ್ದಾರಿಗಳು ಬರುವಂತ ಸಮಯದಲ್ಲಿ ಆತನು ಹಿಂತಿರುಗಿ ಮತ್ತೆ ಹಳೆಯ ಜೀವಿತಕ್ಕೆ, ಹಳೆಯ ಕಾರ್ಯಗಳನ್ನು ಮಾಡೋದಕ್ಕೆ ಆತನು ಹಿಂತಿರುಗಿ ಹೋಗಿ ಬಿಡುತ್ತಾನೆ. So many of them who are in the church, oh pastor told something, my church brother and believer said something, therefore they go back. ಕೆಲವು ಬಾರಿಯಲ್ಲಿ ಸಭೆಯಲ್ಲಿ ಕಾಣಲ್ಪಡುವಂತ ವಿಶ್ವಾಸಿಗಳು ಸಹ ಸೇವಕರು ಏನೋ ಒಂದು ಹೇಳಿದರು, ಅದು ಮಾತ್ರವಲ್ಲ ಅವರ ಸಂಗಡ ಇದ್ದಂತ ಸಹೋದರರು ಏನಾದರೂ ಒಂದು ಹೇಳುವುದಾದರೆ ಇವರು ಹೇಳಿದ್ದು ನನಗೆ ಸರಿಯಾಗಿ ತೋಚುತ್ತಿಲ್ಲ, ಅದರ ನಿಮಿತ್ತವಾಗಿ ನಾನು ಮತ್ತೆ ಹಿಂತಿರುಗಿ ಹಿಂದೆ ಕಾರ್ಯಕ್ಕೆ ಹೋಗಿ ಬಿಡುತ್ತೇನೆ ಎಂದು ಹೋಗಿ ಬಿಡುತ್ತಾರೆ. Some come into the ministry, think, oh I'll do this, I will achieve this and that in the ministry. ಅನೇಕ ಜನರು ದೇವರ ಸೇವೆಯನ್ನು ಮಾಡೋದಕ್ಕಾಗಿ ಬರುತ್ತಾರೆ, ಅವರ ಆಲೋಚನೆ ಇಟ್ಟುಕೊಂಡು ಬರುತ್ತಾರೆ, ನಾನು ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕು, ದೇವರಿಗಾಗಿ ಏನಾದರೂ ಕೆಲಸವನ್ನು ಮಾಡಬೇಕೆಂದು ಮುಂದೆ ಬರುತ್ತಾರೆ. Come offer themselves faithfully in the church to be a blessing to the church, to help and volunteer, do many things in the church. ಅವರು ನಂಬಿಕೆ ಮುಖಾಂತರವಾಗಿ ತಮ್ಮನ್ನು ತಾವೇ ಸೇವೆಗೆ ಮತ್ತೆ ಸಭೆಗೆ ಅವರು ತಮ್ಮನ್ನು ತಾವೇ ಸಮರ್ಪಿಸಿ ಕೊಡುತ್ತಾರೆ. ಸಭೆಗಾಗಿಯೂ ಮತ್ತೆ ಸೇವೆಗಾಗಿ ಏನಾದರೂ ಒಂದು ಉಪಯುಕ್ತವಾಗಿರಬೇಕೆಂದು ಅವರು ತಮ್ಮನ್ನು ತಾವೇ ಸಮರ್ಪಿಸಿ ಕೊಡುತ್ತಾರೆ. Just because what they thought it will be did not happen, therefore they slowly drift away. ಅವರು ಏನನ್ನು ಆಲೋಚನೆ ಮಾಡಿದರೋ ಅದು ಆಗದೇ ಇರುವಂತ ಸಮಯದಲ್ಲಿ ಅವರು ಹಿಂತಿರುಗಿ ಮತ್ತೆ ತಮ್ಮ ಹಿಂದೆ ಕಾರ್ಯಕ್ಕೆ ಹೋಗಿ ಬಿಡುತ್ತಾರೆ. With what zeal they came, what expectation they didn't have, so they become cold and they draw back. ಅವರು ಯಾವ ಒಂದು ಉದ್ದೇಶದಿಂದ ಬಂದರೋ ಅದು ಆಗದೇ ಇರುವಂತಹ ಸಮಯದಲ್ಲಿ ತಮ್ಮನ್ನು ತಾವೇ ತಣ್ಣಗಾಗಿ ಮಾಡಿಕೊಂಡು ಮತ್ತೆ ಹಿಂತಿರುಗಿ ತಮ್ಮ ಹಳೆಯ ಕಾರ್ಯಕ್ಕೆ ಹೋಗಿ ಬಿಡುತ್ತಾರೆ. Oh, I don't fit in here. ನಾನು ಇದಕ್ಕೆ ಸರಿಯಾಗಿ ಕಾಣಲ್ಪಡುತ್ತಿಲ್ಲ. I don't fit in the ministry. ನಾನು ಈ ಒಂದು ದೇವರ ಸೇವೆಯಲ್ಲಿ ಚೆನ್ನಾಗಿ ಕಾಣಲ್ಪಡುತ್ತಿಲ್ಲ. I don't fit in the work to work or help in the church. ನಾನು ಈ ಒಂದು ಸಭೆಗಾಗಲಿ ಈ ಒಂದು ಸಭೆಯಲ್ಲಿ ಮಾಡೋ ಕೆಲಸಕ್ಕಾಗಲಿ ನನಗೆ ಇದೊಂದು ಅರ್ಹತೆ ಇಲ್ಲ. Nobody recognize me. ಯಾರು ನನ್ನನ್ನು ನೋಡುತ್ತಿಲ್ಲ. Nobody appreciate me. ಯಾರು ನನಗೆ ಒಂದು ಶಬಾಷ್ ಎಂದು ಹೇಳುತ್ತಿಲ್ಲ. No leaders talk to me. ಯಾವ ಒಂದು ಲೀಡರು ಸಹ ನನ್ನ ಸಂಗಡ ಮಾತನಾಡುತ್ತಿಲ್ಲ. The friends or the believers, they don't say anything to me. ನನ್ನ ಸ್ನೇಹಿತರಾಗಲಿ ಇಲ್ಲವಾದರೆ ಸಭೆ ವಿಶ್ವಾಸಿಗಳಾಗಲಿ ನನಗೆ ಏನನ್ನು ಹೇಳುತ್ತಿಲ್ಲ. I am better what I was before, therefore I am confident of my ability, and they go back to the old things what they left. ನನ್ನ ಸಾಮರ್ಥ್ಯಕ್ಕೆ ತಕ್ಕ ರೀತಿಯಲ್ಲಿ ನಾನು ಹಳೆಯ ಕಾರ್ಯದಲ್ಲಿ ನಾನು ಬಹಳ ಸಾಮರ್ಥ್ಯವುಳ್ಳವನಾಗಿದ್ದನು, ಅದರ ನಿಮಿತ್ತವಾಗಿ ಈ ಒಂದು ಕಾರ್ಯವನ್ನು ಬಿಟ್ಟು ನಾನು ಹಳೆಯ ಕಾರ್ಯಕ್ಕೆ ಹೋಗಿ ಬಿಡುತ್ತೇನೆ. As pastor said in the end of the first service, fruitful life is better than the successful life. You may be successful in your past life in the world, but fruitfulness will come from God alone. ಮೊದಲನೇ ಸರ್ವಿಸಿನಲ್ಲಿ ದೇವ ಸೇವಕರು ಹೇಳಿದ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ನೀವು ಫಲವನ್ನು ಕೊಡಬೇಕಾದರೆ ಅದು ದೇವರ ಸಭೆಯಲ್ಲಿ ಮಾತ್ರ. ಒಂದು ವೇಳೆ ನಿಮ್ಮಲ್ಲಿ ಸಫಲತೆಗಳು ನಿಮ್ಮ ಹೊರಗಡೆ ಜೀವಿತದಲ್ಲಿ ಕಾಣಲ್ಪಡಬಹುದು, ಆದರೆ ಫಲ ಕೊಡುವಂತದ್ದು ಮಾತ್ರ ದೇವರ ಸಭೆಯಲ್ಲಿ ಕಾಣಲ್ಪಡುವಂತದ್ದಾಗಿದೆ. The world looks for success. ಈ ಲೋಕವು ಸಫಲತೆಯನ್ನು ಹುಡುಕಿಕೊಂಡು ಹೋಗುತ್ತದೆ. Your boss in the office, he wants success. ನಿಮ್ಮ ಕೆಲಸದಲ್ಲಿ ಕಚೇರಿಯಲ್ಲಿ ಇರುವಂತ ಯಜಮಾನನು ಸಹ ಸಫಲತೆಯನ್ನು ಹುಡುಕಿಕೊಂಡೇ ಹೋಗುತ್ತಾನೆ. With your knowledge, with your computer brain skill, you can be successful. ನಿಮ್ಮ ಆಲೋಚನೆಯಿಂದ ಅದು ಮಾತ್ರವಲ್ಲ, ನಿಮಗೆ ಕಂಪ್ಯೂಟರ್ ಗೊತ್ತಿರೋದಾದ್ರೆ ಅದರ ಮುಖಾಂತರವಾಗಿ ಸಫಲತೆಯನ್ನು ಕಾಣಲ್ಪಡಬಹುದು. This all comes by your own strength and by your own ability, but fruitfulness comes alone from God that has eternal value. ಈ ಸಫಲತೆ ಅನ್ನುವಂಥದ್ದು ಇದು ನಿಮ್ಮ ಜ್ಞಾನದಿಂದ, ನಿಮ್ಮ ಆಲೋಚನೆಯಿಂದ, ನಿಮ್ಮ ಸಾಮರ್ಥ್ಯದಿಂದ ಬರುತ್ತದೆ, ಆದರೆ ಫಲ ಕೊಡುವಂತದ್ದು ಅದು ದೇವರಿಂದ ಮಾತ್ರ ಉಂಟಾಗುವಂತದ್ದಾಗಿದೆ. And leaders who are placed in a good position in the church or in the ministry, we have to be very careful, bear in mind that God has placed us and given such a responsibility in the ministry, in the church. We have to be committed, we have to be fearful, and we have to faithful serve God in the ministry and in the church. ಇಲ್ಲಿ ಒಂದು ವೇಳೆ ಇಲ್ಲಿ ಸಭೆಯಲ್ಲಿ ಸೇವಕರನ್ನು ನೇಮಿಸಿರುವಂತಹ ಸಮಯದಲ್ಲಿ, ಯಾಜಕರನ್ನು ನೇಮಿಸಿರುವಂತಹ ಸಮಯದಲ್ಲಿ ದೇವರ ಉದ್ದೇಶ ಯಾವ ರೀತಿಯಾಗಿದೆ ಅಂತ ನೋಡುವಂತಹ ಸಮಯದಲ್ಲಿ ಆತನು ತನಗೆಂದು ಆ ಒಂದು ಜನರು ನೇಮಿಸಿರುವಂತಹ ಸಮಯದಲ್ಲಿ ಅವರಿಗೆಂದು ಫಲ ಕೊಡುವ ರೀತಿಯಲ್ಲಿ, ಅವರಿಗೆಂದು ಸರಿತೋಚುವ ರೀತಿಯಲ್ಲಿ ಆ ಒಂದು ಮಾರ್ಗದಲ್ಲೇ ನಡೆಯಬೇಕೆಂದು ದೇವರವರನ್ನು ಉದ್ದೇಶಿಸಿ ಈ ಒಂದು ಸಭೆಗಳಲ್ಲಿ ಇಟ್ಟಿದ್ದಾನೆ. Peter, just because his leader, his master was not there, he went back. ಇಲ್ಲಿ ನೋಡಬೇಕಾದ್ರೆ ಪೇತ್ರನು ತನ್ನ ಯಜಮಾನನು ಕಾಣದೇ ಇರುವಂತಹ ಸಮಯದಲ್ಲಿ ಅವನು ಹಿಂತಿರುಗಿ ಮತ್ತೆ ಹಳೆಯ ಜೀವಿತಕ್ಕೆ ಹೋಗಿ ಬಿಡುತ್ತಾನೆ. And he was a failure. ಆದ್ರೆ ಆ ಒಂದು ಜಾಗದಲ್ಲಿ ಸೋಲನ್ನು ಕಂಡನು. God called him, ದೇವರು ಆತನನ್ನು ಕರೆದನು, and made him follow me, I will make
make you fishers of men. ಆತನು ಹೇಳಿದಂತ ಕಾರ್ಯ ನೀನು ಮನುಷ್ಯರನ್ನು ಹಿಡಿಯುವಂತವನಾಗಿ ನಾನು ಮಾಡುತ್ತೇನೆ. Because he did not know that Jesus is resurrected, he doesn't know Jesus is alive, he is going back against the word of God, against the will of God, against the plan of God. ಆತನು ದೇವರಿಗೆ ವಿರೋಧವಾಗಿ, ದೇವರ ಆಲೋಚನೆಗೆ ವಿರೋಧವಾಗಿ ಆತನು ಹೋಗುವುದಕ್ಕೆ ಯಾವ ಒಂದು ಕಾರ್ಯ ಎಂದು ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನವಾಗಿದ್ದಾನೆ ಎಂದು ಅರಿಯದೇ ಇರುವಂತ ಕಾರಣವೇ ಆತನು ಹಿಂತಿರುಗಿ ಹೋಗುವುದಕ್ಕೆ ಅದು ಒಂದು ಕಾರ್ಯ ಉಂಟಾಯಿತು. You may be a leader in the church. ನೀವು ಒಂದು ಸಭೆಯಲ್ಲಿ ಒಂದು ಯಾಜಕತ್ವವನ್ನು ಹೊಂದಿಕೊಂಡಿರಬಹುದು. Believer in the church. ಸಭೆಯಲ್ಲಿ ಒಂದು ವಿಶ್ವಾಸಿಗಳಾಗಿರಬಹುದು. Just because some pressure, just because of something what he expected to see, it's not happening. If you think like that, and you will slowly begin to backslide and drift away. Not only that, like this Peter, you will pull others also down and get along with you. ಒಂದು ವೇಳೆ ಈ ಒಂದು ಸಭೆಯಲ್ಲಿ ನೀವು ನೇಮಿಸಿದಂತ ಕಾರ್ಯಗಳು ನಿಮ್ಮಲ್ಲಿ ನಡೆಯದೇ ಇರುವಂತ ಸಮಯದಲ್ಲಿ, ಒಂದು ವೇಳೆ ನಿಮಗೆ ಒತ್ತಡಗಳು ಬರುವಂತ ಸಮಯದಲ್ಲಿ, ಕಾರ್ಯಗಳು ನೆರವೇರದಿರುವಂತ ಸಮಯದಲ್ಲಿ ನೀವು ಅಂದುಕೊಳ್ಳುತ್ತೀರಾ, ಈ ಒಂದು ಸಭೆಯನ್ನು ಬಿಟ್ಟು ನಾವು ಹಿಂತಿರುಗಿ ಹೋಗುವಂತ ಸಮಯದಲ್ಲಿ ನೀವು ಮಾತ್ರ ಹೋಗುವುದು ಮಾತ್ರವಲ್ಲದೆ ನಿಮ್ಮ ಸಂಗಡ ಅನೇಕ ಜನರನ್ನು ಸಹ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತೀರಾ. Church is not a place that you will receive benefit. ಸಭೆ ಅನ್ನುವಂಥದ್ದು ಬರೀ ಅದ್ರ ಬರುವಂತ ಆಶೀರ್ವಾದವನ್ನೇ ನೋಡಿಕೊಂಡು ಬರುವಂತದ್ದಲ್ಲ. Church is not a place where you receive a blessing. The church is a place where you will be a blessing. Church is not a place to compete. Church is a place where you complement yourself to the body of Christ. ಸಭೆ ಅನ್ನುವಂಥದ್ದು ಏನೋ ಅದರಿಂದ ಬರುವಂತ ಆಶೀರ್ವಾದವನ್ನೇ ಕುರಿತುಕೊಂಡು ನೋಡುವಂತದ್ದಲ್ಲ. ನೀವು ಹಿಂತಿರುಗಿ ಸಭೆಗೆ ಆಶೀರ್ವಾದಕರವಾಗಿ ಕಾಣಲ್ಪಡಬೇಕು. ಅದು ಮಾತ್ರವಲ್ಲ, ಸಭೆಯಿಂದ ಏನು ಬರುತ್ತದೆ ಎಂದು ನೀವು ಉದ್ದೇಶಿಸಿ ನೋಡುವುದು ಅಲ್ಲ, ಸಭೆಗಾಗಿ ಎಂದು ನೀವು ಕೊಡಬೇಕು. ಅದು ಮಾತ್ರವಲ್ಲ, ನೀವು ಸಭೆಗಾಗಿ ಎಂದು ನಿಮ್ಮನ್ನು ನೀವು ಸಮರ್ಪಿಸಿ ಕೊಡಬೇಕು. Jesus was trying to tell Peter. ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾನೆ. Why are you going back again to the old life? ಯಾಕೆ ನೀನು ಹಿಂತಿರುಗಿ ಹಳೆಯ ಜೀವಿತಕ್ಕೆ ಹೋಗುತ್ತಿದ್ದೀಯಾ? You are fisherman. ನೀನು ಬೆಸ್ತನಾಗಿದ್ದೀಯಾ? I told you I'm going to make you fishers of men. You will not catch fish, you will catch the men. ಆದ್ರೆ ನಾನು ನಿನಗೆ ವಾಗ್ದಾನ ಮಾಡಿದ್ದೇನೆ, ನೀನು ಮನುಷ್ಯರನ್ನು ಹಿಡಿಯುವಂತ ಬೆಸ್ತನಾಗುತ್ತೀಯಾ ಎಂದು. You've been with me for 3.5 years. ನೀನು ನನ್ನ ಸಂಗಡ 3.5 ವರ್ಷಗಳ ತನಕ ನನ್ನ ಸಂಗಡ ಇದ್ದಿ. I called you out of that place and made you fishers of men. ನೀನು ಇದ್ದಂತ ಜಾಗದಿಂದ ನಿನ್ನನ್ನು ತೆಗೆದುಕೊಂಡು ಮತ್ತೆ ಮನುಷ್ಯರನ್ನು ಹಿಡಿಯುವಂತ ಬೆಸ್ತನಾಗಿ ಮಾಡಿದ್ದೇನೆ. When you try to do everything on your own, you may find little result, little successful, but fruitfulness life comes only by my plan and my will when my hand is upon you. ಒಂದು ವೇಳೆ ನೀನು ನಿನ್ನ ಜ್ಞಾನದಿಂದ ನಿನ್ನ ಆಲೋಚನೆಯಿಂದ ನೀನು ಕೆಲಸವನ್ನು ಮಾಡುವುದಾದರೆ ಸ್ವಲ್ಪ ಮಟ್ಟಿಗೆ ಮಾತ್ರ ಸಫಲತೆ ಕಾಣಲ್ಪಡುತ್ತೀಯಾ. ಆದರೆ ಪರಿಪೂರ್ಣವಾಗಿ ಫಲವನ್ನು ಕೊಡಬೇಕಾದ್ರೆ ದೇವರ ಆಲೋಚನೆಯಲ್ಲಿ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕು. I have called you. ನಾನು ನಿನ್ನನ್ನು ಕರೆದಿದ್ದೇನೆ. I have gifted you. ನಾನು ನಿನಗೆ ಬಹುಮಾನವನ್ನು ಕೊಟ್ಟಿದ್ದೇನೆ. I have given commission to you. ನಾನು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. To go and catch men. ಅಲ್ಲಿ ಮನುಷ್ಯರನ್ನು ಹಿಡಿಯುವುದಕ್ಕೋಸ್ಕರ. Why you are going back again? ಮತ್ತೆ ಯಾಕೆ ಹಿಂತಿರುಗಿ ಹೋಗುತ್ತಿದ್ದೀಯಾ? Just you think that you have a experience, you are professional fisherman, you may get little result. ನೀನು ಒಂದು ವೇಳೆ ಆ ಒಂದು ವೃತ್ತಿಯಲ್ಲಿ ನಿನಗೆ ಅನುಭವ ಇರುವುದರಿಂದ ಅದಕ್ಕೆ ಹಿಂತಿರುಗಿ ಹೋಗಿ ಆ ಮೀನನ್ನು ಹಿಡಿಯೋದಕ್ಕಾಗಿ ಹೋಗುತ್ತಿದ್ದೀಯಾ. But you are slowly drifting away from me. ಆದರೆ ನೀನು ಸ್ವಲ್ಪವಾಗಿ ನನ್ನಿಂದ ನೀನು ದೂರವಾಗುತ್ತಿದ್ದೀಯಾ. Drifting away from your call. ದೇವರು ಕರೆದಿರುವಂತ ಕರುವಿಕೆಯನ್ನು ಬಿಟ್ಟು ದೂರವಾಗುತ್ತಿದ್ದೀಯಾ. Not only that, you are becoming hindrance, you are pulling even other believers, other disciples with you. ಅದು ಮಾತ್ರವಲ್ಲದೆ ನೀನು ಕಪಟತನದಿಂದ ತುಂಬಿದವನಾಗಿ ಬೇರೆಯವರನ್ನು ಸಹ ನಿನ್ನ ಕಡೆಗೆ ಸೆಳೆದುಕೊಂಡು ಹೋಗುತ್ತಿದ್ದೀಯಾ. Without Jesus he went for fishing all night, he was a failure. ಯೇಸು ಕ್ರಿಸ್ತನು ಇಲ್ಲದೆ ಆತನು ರಾತ್ರಿಯಲ್ಲಿ ಪೂರ್ತಿಯಾಗಿ ತನ್ನ ಆ ಒಂದು ಜನರನ್ನು ಹಿಡಿದುಕೊಂಡು ಆ ಒಂದು ಮೀನನ್ನು ಹಿಡಿಯೋದಕ್ಕಾಗಿ ಹೋಗಿದನು, ಆದರೆ ಬರೀ ಸೋಲನೆ ಕಂಡನು. But the one goodness of our Lord Jesus Christ, ಆದರೆ ಯೇಸು ಕ್ರಿಸ್ತನಲ್ಲಿ ಕಾಣಲ್ಪಡುವಂತ ಒಂದು ಒಳ್ಳೆಯ ಗುಣ, however we fail him, however we are a failure, still God takes us and qualifies us. ನಾವು ಎಷ್ಟೇ ಸೋಲನ್ನು ಅನುಭವಿಸಿದರೂ ಸಹ, ಎಷ್ಟೇ ಆತನನ್ನು ನಾನು ಬೇಡ ಎಂದು ತ್ಯಜಿಸಿದರೂ ಸಹ ದೇವರು ನಮ್ಮನ್ನೇ ಆತನು ಕರೆಯುವಂತವನಾಗಿದ್ದಾನೆ. Peter was called the denier, Thomas was called the doubter. He took both of them and he used them. ಪೇತ್ರನನ್ನು ನೋಡಬೇಕಾದ್ರೆ ಆತನು ತ್ಯಜಿಸುವಂತವನಾಗಿದ್ದನು, ಅದು ಮಾತ್ರ ತೋಮನನ್ನು ನೋಡಬೇಕಾದ್ರೆ ಆತನು ಸಂಶಯ ಪಡುವಂತವನಾಗಿದ್ದನು, ಆದರೆ ದೇವರು ಅವರನ್ನೇ ಉಪಯೋಗಿಸಿದನು. With my Jesus failure is not final. ಆದರೆ ನಮ್ಮ ಯೇಸುವಿನಲ್ಲಿ ಆ ಒಂದು ಸೋಲು ಎನ್ನುವಂತದ್ದು ಅದೇ ಕೊನೆಯಾಗಿ ಕಾಣಲ್ಪಡುವುದಿಲ್ಲ. He will take the same person who failed him again, he will recreate him and he will begin to use him if you heal yourself to God. ಆದರೆ ನಂತರ ಅದೇ ಸೋಲನ್ನು ಅನುಭವಿಸುವಂತ ಜನರನ್ನೇ ಮತ್ತೆ ಹಿಂತಿರುಗಿ ಯೇಸು ಕ್ರಿಸ್ತನು ತೆಗೆದುಕೊಂಡು ಜಯಶಾಲಿಗಳಾಗಿ ದೇವರು ಮಾರ್ಪಡಿಸುವಂತವನಾಗಿದ್ದಾನೆ. If God's hand is not upon you, even you are not in the will of God, if you are not in the plan of God, whatever you do, you will not see fruitfulness. ಒಂದು ವೇಳೆ ದೇವರ ಕರೆಯುವಿಕೆ ಆಗಲಿ, ದೇವರ ಕರವಾಗಲಿ ನಿಮ್ಮ ಜೀವಿತದಲ್ಲಿ ಇಲ್ಲವಾದರೆ ನೀವು ಮಾಡುವಂತ ಕೆಲಸಗಳಲ್ಲಿ ಕಾಣಲ್ಪಡದೆ ಹೋದರೆ ನೀವು ಎಷ್ಟೇ ಪ್ರಯಾಸ ಪಟ್ಟರೂ ಅದರಿಂದ ಫಲವನ್ನು ಅನುಭವಿಸುವುದಕ್ಕೆ ಸಾಧ್ಯವಿಲ್ಲ. Peter was going one direction,
direction which God had called him for another direction. ಪೇತ್ರನು ದೇವರು ಕರೆದಿದಂತ ಮಾರ್ಗವನ್ನು ಬಿಟ್ಟು ಬೇರೊಂದು ಮಾರ್ಗಕ್ಕೆ ಹೋಗುತ್ತಿದ್ದನು. Listen to me. ನನ್ನನ್ನು ಕೇಳಿಸಿಕೊಳ್ಳಿರಿ. When you are out of the will of God, ನೀವು ದೇವರ ಚಿತ್ತವನ್ನು ಬಿಟ್ಟು ನೀವು ಹೊರಗಡೆ ಹೋಗುವಂತ when you ಸಮಯದಲ್ಲಿ, are out of the plan of God, ದೇವರ ಆಲೋಚನೆಗೆ ನೀವು ವಿರೋಧವಾಗಿ ಹೋಗುವಂತ ಸಮಯದಲ್ಲಿ, when you are in the state of backsliding, ನೀವು ಹಿಂದಕ್ಕೆ ಹೋಗುವಂತ ಜಾಗದಲ್ಲಿ ಕಾಣಲ್ಪಡಬೇಕಾದ್ರೆ, when you cast the net, ನೀವು ಮತ್ತೆ ಹಿಂತಿರುಗಿ ಆ ಒಂದು ಬಲೆಯನ್ನು ಬೀಸುವಂತ that ಸಮಯದಲ್ಲಿ, talks about the gospel, ಅದು ಬಲೆ ಎನ್ನುವಂತದ್ದು ದೇವರ ಸುವಾರ್ತೆಯನ್ನು ಕುರಿತು ಹೇಳುವಂತದ್ದಾಗಿದೆ. you will not get any fish. It talks about the soul. ಅಲ್ಲಿ ನೋಡಬೇಕಾದ್ರೆ ಮೀನು ಅಂತ ಹೇಳುವಂತ ಸಮಯದಲ್ಲಿ ಆತ್ಮಗಳನ್ನು ಕುರಿತು ಹೇಳುವಂತದ್ದಾಗಿದೆ. ನೀವು ಯಾವ ಆತ್ಮವನ್ನು ಹಿಡಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. In your backsliding position, no prayer, no holiness, no commitment, no devotion, how much ever you preach, you will not get any souls. You will be a failure. ನೀವು ಹಿಂತಿರುಗಿ ಹೋಗುವಂತ ಸಮಯದಲ್ಲಿ, ಪ್ರಾರ್ಥನೆ ಮಾಡದಿರುವಂತ ಸಮಯದಲ್ಲಿ, ದೇವರ ವಾಕ್ಯವನ್ನು ಓದದೇ ಇರುವಂತ ಸಮಯದಲ್ಲಿ ನೀವು ಎಷ್ಟೇ ಹೋಗಿ ಬೋಧನೆ ಮಾಡಿದರೂ ಸಹ ಒಂದು ಆತ್ಮವನ್ನು ಸಹ ನೀವು ದೇವರ ಕಡೆ ಕರೆದುಕೊಂಡು ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. Whoever you may be, ನೀವು ಯಾರೇ ಆಗಿದ್ದರೂ ಸರಿ. let us not say like Peter, I'm going back. If you are gone, let us say we will come back to Jesus. ಪೇತ್ರನ ರೀತಿಯಲ್ಲಿ ನಾನು ಮತ್ತೆ ಹಿಂತಿರುಗಿ ಹೋಗುತ್ತೇನೆ ಎಂದು ಯಾವಾಗಲೂ ಹೇಳಬೇಡಿರಿ. ಮತ್ತೆ ಅದಕ್ಕೆ ವಿರೋಧವಾಗಿ ನೀವು ಹೇಳಿರಿ, ನಾನು ಮತ್ತೆ ಹಿಂತಿರುಗಿ ಯೇಸುವಿನ ಬಳಿಗೆ ಬರುತ್ತೇನೆ ಎಂದು. The second thing we see here, ಎರಡನೇದಾಗಿ ನಾವು ನೋಡುತ್ತೇವೆ, Peter went for fishing that night. He got nothing. ಪೇತ್ರನು ಆ ಒಂದು ಮೀನನ್ನು ಹಿಡಿಯೋದಕ್ಕಾಗಿ ರಾತ್ರಿ ಎಲ್ಲ ಪ್ರಯಾಸ ಪಟ್ಟನು, ಆದ್ರೆ ಏನನ್ನೂ ಸಿಗಲಿಲ್ಲ He was a ಆತನಿಗೆ. professional fisherman. ಆತ ನೋಡಬೇಕಾದ್ರೆ ಅನುಭವ ಉಳ್ಳಂತ ಬೆಸ್ತನಾಗಿದ್ದನು. He had a lot of experience in Sea of Galilee. ಆತನಿಗೆ ಗಲಿಲಾಯ ಎಂಬ ಸೀಮೆಯಲ್ಲಿ ಆ ಒಂದು ಸಮುದ್ರದಲ್ಲಿ ಅನೇಕ ಅನುಭವವಿತ್ತು He ಆತನಿಗೆ. knew which time to go and what kind of fish he will get. ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಯಾವ ಸಮಯಕ್ಕೆ ಹೋಗುವುದಾದರೆ ಯಾವ ರೀತಿಯಾದ ಮೀನು ಆತನಿಗೆ ಸಿಗುತ್ತದೆ ಎಂದು. But that particular day he never got anything. ಆದ್ರೆ ಆ ಒಂದು ದಿನದಲ್ಲಿ ಆತನಿಗೆ ಏನೂ ಸಿಗಲಿಲ್ಲ. When we read in Luke chapter 5, we see the same incidents. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಓದುವಂತ ಸಮಯದಲ್ಲಿ ಅದೇ ಸಂಘಟನೆ ನಾವು ನೋಡುತ್ತೇವೆ. He cast the net but he got nothing all night. ಆತನು ಸಹ ರಾತ್ರಿ ಎಲ್ಲ ಆ ಒಂದು ದೋಣಿಯಲ್ಲಿ ಆ ಒಂದು ಬೆಸ್ತನಾಗಿ ಆತನು ಆ ಒಂದು ಬಲೆಯನ್ನು ಬೀಸಿದನು, ಏನು ಸಿಗಲಿಲ್ಲ He ಆತನಿಗೆ. said, Lord, all night I struggled, I got nothing. ಆತನು ಹೇಳುತ್ತಾನೆ, ದೇವರೇ ನಾನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆನು, ಏನು ಸಿಗಲಿಲ್ಲ. And Jesus said, cast your net on the deeper side. ಆತನು ಯೇಸು ಕ್ರಿಸ್ತನು ಹೇಳುತ್ತಾನೆ, ಆ ಒಂದು ಆಳದಲ್ಲಿ ನಿನ್ನ ಬಲೆಯನ್ನು ಹಾಕು. He saw a bountiful of miracle. ಆತನು ಅಲ್ಲಿ ಅದ್ಭುತವನ್ನು ನೋಡಿದನು, ಬಹಳ ಅದ್ಭುತವನ್ನು That ನೋಡಿದನು. miracle touched him and he gave up everything and he followed Jesus and he stepped into the ministry. ಆತನು ಆ ಒಂದು ಅದ್ಭುತವನ್ನು ನೋಡಿದ ತಕ್ಷಣ ತನಗಿದ್ದಂತೆ ಎಲ್ಲವನ್ನು ಬಿಟ್ಟು ಆ ಒಂದು ಯೇಸು ಕ್ರಿಸ್ತನ ಸಂಗಡ ದೇವರ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆತನು ಮುಂದೆ ಬಂದನು. God planned for him that night not to get anything, so he will listen to the word of God, he will see the miracle, then he'll know the power of God and he'll follow Jesus and step into the ministry to serve him. ಈ ಒಂದು ಸಮಯದಲ್ಲಿ ನೋಡಬೇಕಾದ್ರೆ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು, ಈ ಒಂದು ರಾತ್ರಿಯಲ್ಲಿ ಆತನು ಪ್ರಯಾಸ ಪಟ್ಟರೂ ಸಹ ಏನು ಸಿಗದೇ ಇರುವಂತ ಸಮಯದಲ್ಲಿ ಆತನು ಮತ್ತೆ ಹಿಂತಿರುಗಿ ನನ್ನ ಬಳಿಗೆ ಬರುತ್ತಾನೆ. ಅದು ಮಾತ್ರವಲ್ಲ, ನಾನು ಆತನಿಗೆ ಇಟ್ಟಿದಂತ ಉದ್ದೇಶವನ್ನು ಆತ ನೆರವೇರಿಸುವಂತವನಾಗಿರುತ್ತಾನೆ. The second time again we see here, same thing happens. He struggles the whole night and he finds no fish. ಮತ್ತೆ ಹಿಂತಿರುಗಿ ನೋಡಬೇಕಾದ್ರೆ ರಾತ್ರಿ ಎಲ್ಲ ಕಷ್ಟಪಡುತ್ತಾನೆ, ಆತನಿಗೆ ಏನು ಸಿಗುವುದಿಲ್ಲ. And God wants to teach him a lesson. ದೇವರು ಆತನಿಗೆ ಪಾಠವನ್ನು ಕಲಿಸಿಕೊಡಬೇಕೆಂದು ಆಲೋಚಿಸುತ್ತಾನೆ. First time I allowed no fish to come, so you will depend on me. Second time also I am teaching you once again that you will not get anything. You will remember the past miracle and you will come back to me. ಮೊದಲನೇದಾಗಿ ನೀನು ಪ್ರಯಾಸ ಪಟ್ಟೆ, ಆದ್ರೆ ಯಾವ ಮೀನನ್ನು ಹಿಡಿಯಲಿಲ್ಲ. ಅದಕ್ಕೆ ಹಿಂತಿರುಗಿ ಮತ್ತೆ ಈಗ ನಾನು ನಿನಗೆ ಒಂದು ಪಾಠವನ್ನು ಕಲಿಸಿಕೊಡುತ್ತೇನೆ, ಅದರ ನಂತರವಾದರೂ ನೀನು ನನ್ನ ಮೇಲೆ ನಿನ್ನ ಭಾರವನ್ನು ಹಾಕುತ್ತೀಯ ಎಂದು ಆಲೋಚಿಸಿ ನಿನಗೆ ಮತ್ತೆ ಹಿಂತಿರುಗಿ ಪಾಠವನ್ನು ಹೇಳಿಕೊಡುತ್ತೇನೆ ಎಂದು ದೇವರು ಅಂದುಕೊಂಡನು. First time with all your ability, experience, you never got anything. ಮೊದಲನೇದಾಗಿ ಆತನು ತನ್ನ ಬಲದಿಂದ ಶಕ್ತಿಯಿಂದಾಗಲಿ ಆ ಒಂದು ಇದ್ದಂತ ಆ ಒಂದು ಕಾರ್ಯದಿಂದಾಗಲಿ ಯಾವುದು ಆತನು ಹೊಂದಿಕೊಳ್ಳಲಿಲ್ಲ. Now you have self confidence, overconfidence, and you think you have experience. You have tried without me. I want to remind you, without me you can do nothing. ಆತನಿಗೆ ಅನುಭವ ಉಂಟು, ಈಗ ಅಧಿಕವಾಗಿ ಆತನ ಅನುಭವಸ್ಥನಾಗಿದ್ದಾನೆ. ಆದರೂ ಸಹ ದೇವರು ಆತನಿಗೆ ಕಳಿಸಿಕೊಳ್ಳುವಂತ ಪಾಠ, ನಾನು ಇಲ್ಲದೆ ಹೋದರೆ ನಿನ್ನಿಂದ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. Second time God intentionally he stirred up all the fish to other side. When Peter's boat was going to the north side, he turned all the fish to go to the south side. ದೇವರು ಉದ್ದೇಶ ಪೂರ್ವಕವಾಗಿಯೇ ಮೀನುಗಳನ್ನು ಪೇತ್ರನು ಉತ್ತರ ದಿಕ್ಕಿಗೆ ಹೋಗುತ್ತಿರುವುದಾದರೆ ಆ ಒಂದು ಮೀನುಗಳನ್ನು ದಕ್ಷಿಣ ದಿಕ್ಕಿಗೆ ಹೋಗಬೇಕೆಂದು ಆಜ್ಞಾಪಿಸಿದನು. And the Peter boat was turning again to the west side.
Jesus meant all the fish to go to the east side. ಅದೇ ರೀತಿಯಾಗಿ ಪೇತ್ರನು ಮತ್ತೆ ಹಿಂತಿರುಗಿ ದಕ್ಷಿಣ ದಿಕ್ಕಿಗೆ ಬರುವಂತ ಸಮಯದಲ್ಲಿ ಮತ್ತೆ ದೇವರು ಮೀನುಗಳಿಗೆ ಉತ್ತರ ದಿಕ್ಕಿಗೆ ಹೋಗಬೇಕೆಂದು ಆಜ್ಞೆಗಳನ್ನು ಕೊಟ್ಟನು. God was reminding Peter again and again, Peter, without me you can do nothing. ಮತ್ತೆ ಹಿಂತಿರುಗಿ ದೇವರು ಪೇತ್ರನಿಗೆ ಆತನಿಗೆ ಆಲೋಚನೆ ಕೊಡುತ್ತಿದ್ದನು, ಪೇತ್ರನೇ ನಾನು ಇಲ್ಲದ ಹೊರತು ನಿನ್ನಿಂದ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. Just because you didn't know that I am resurrected, that does not mean I am not existing. I am present with you. ಪೇತ್ರನೇ, ನಿನಗೆ ಗೊತ್ತಿಲ್ಲದೆ ಇರಬಹುದು ನಾನು ಪುನರುತ್ಥಾನವಾಗಿದ್ದೇನೆ ಎಂದು, ಆದರೆ ಇದನ್ನು ನೀನು ತಿಳಿದುಕೊಂಡು ನಾನು ನಿನ್ನ ಸಂಗಡ ಇಲ್ಲವೆಂದು ನೀನು ಊಹಿಸಿಕೊಳ್ಳುವಂತದ್ದು ವಿಪರ್ಯಾಸವಾಗಿದೆ ಎಂದು ದೇವರು I told you, follow me, I will make you the fishers of men. ಅದಕ್ಕೆ ದೇವರು ಹೇಳುತ್ತಾನೆ, ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವಂತ ಬೆಸ್ತನಾಗಿ ಮಾಡುತ್ತೇನೆ. I commission you, go into all the world and preach the gospel. ನಾನು ನಿನಗೆ ಅಧಿಕಾರವನ್ನು ಕೊಡುತ್ತೇನೆ, ಲೋಕದಾದ್ಯಂತ ಹೋಗಿ ದೇವರ ವಾಕ್ಯವನ್ನು ಹಂಚು. I told you, I am with you into the ends of the earth. ನಾನು ನಿನಗೆ ಹೇಳಿದ್ದೇನೆ, ಲೋಕದ ಕಟ್ಟಕಡೆಯವರೆಗೂ ನಾನು ನಿನ್ನ ಸಂಗಡ ಇದ್ದೇನೆ. Just because you didn't know, just because some pressure, just because you think nothing is happening, you do want to go back to your old life. ಒಂದು ವೇಳೆ ಆತನ ಆಲೋಚನೆ ಮಾಡಿರಬಹುದು, ಏನು ನಡೆಯುತ್ತಿಲ್ಲ, ಒಂದು ವೇಳೆ ಯಾವುದೇ ಒಂದು ಕಾರ್ಯವಿಲ್ಲ, ಕೆಲಸವಿಲ್ಲ, ಅದರ ನಿಮಿತ್ತವಾಗಿ ನಾನು ಹಿಂತಿರುಗಿ ಹೋಗಿಬಿಡುತ್ತೇನೆ ಎಂದು ಆಲೋಚನೆ ಮಾಡಿರಬಹುದು. It is very dangerous to be successful without Jesus Christ. ಇದು ಬಹಳ ಅಪಾಯವಾಗಿದೆ. ಒಂದು ವೇಳೆ ನೀವು ಯೇಸು ಕ್ರಿಸ್ತನ ಇಲ್ಲದೆ ನೀವು ಸಫಲತೆಯನ್ನು ಕಾಣುವುದಾದರೆ ಅದು ಬಹಳ ಅಪಾಯಕಾರಿಯಾಗಿದೆ. We can be successful in the life, in your family without Jesus, but you'll not go too long. ನೀವು ಒಂದು ವೇಳೆ ನಿಮ್ಮ ಕುಟುಂಬದಲ್ಲಾಗಲಿ ಇಲ್ಲವಾದ ನಿಮ್ಮ ಜೀವಿತದಲ್ಲಾಗಲಿ ಕೆಲವು ಗಳಿಗೆ ಮಾತ್ರ ಸಫಲತೆಯನ್ನು ಕಾಣಬಹುದು ಯೇಸು ಕ್ರಿಸ್ತನ ಇಲ್ಲದೆ, ಆದರೆ ಅದು ಬಹಳ ಅಪಾಯವಾಗಿದೆ. Fruitful life comes only from God. ಅಲ್ಲಿ ಫಲ ಕೊಡುವಂತ ಒಂದು ಜೀವಿತವು ಅದು ಯೇಸು ಕ್ರಿಸ್ತನಿಂದ ಮಾತ್ರ ಬರುವಂತದ್ದಾಗಿದೆ. Amen. ಆಮೆನ್. Hallelujah. Hallelujah. Pastor told in the first service, we can say we are very successful, but when you get little old, when you are sick, you can't say I am successful. That's the time you need the fruitfulness of God. ಒಂದು ವೇಳೆ ಪಾಸ್ಟರ್ ಅವರು ಬೆಳಗಿನ ಮೊದಲನೇ ಸರಸ್ನಲ್ಲಿ ಹೇಳಿದರು, ನೀವು ಒಂದು ವೇಳೆ ನೀವು ಪ್ರಾಯದಲ್ಲಿರುವಂಥ ಸಮಯದಲ್ಲಿ, ನೀವು ಎಲ್ಲ ಓಟವನ್ನು ಓಡುವಂಥ ಸಮಯದಲ್ಲಿ ನಾನು ಬಹಳ ಸಫಲತೆಯನ್ನು ಹೊಂದಿದ್ದೇನೆ ಅಂತ ಹೇಳಬಹುದು. ಆದರೆ ನೀವು ಮುಪ್ಪಿನದಲ್ಲಿ ಇರುವಂಥ ಸಮಯದಲ್ಲಿ, ಒಂದು ವೇಳೆ ನೀವು ನಡೆಯಕ್ಕಾಗದಿರುವಂಥ ಸಮಯದಲ್ಲಿ ಹಾಗೆ ಹೇಳುವುದಕ್ಕೆ ಸಾಧ್ಯನಾ, ನಾನು ಎಲ್ಲವನ್ನು ಮಾಡಿದ್ದೇನೆ, ಸಫಲತೆಯನ್ನು ಹೊಂದಿದ್ದೇನೆ ಎಂದು. Young people always action. ಬಾಲ್ಯದಲ್ಲಿರುವಂತಹ ಮಕ್ಕಳು ಯಾವಾಗಲೂ ಪ್ರತಿಯೊಂದು ಕಾರ್ಯಕ್ಕೆ ಅವರು ಉತ್ಸಾಹದಿಂದ ಕಾಣಲ್ಪಡುತ್ತಾರೆ. Fast food, ವೇಗವಾಗಿ ತಿನ್ನುವುದು, go fast in the bike, ವೇಗವಾಗಿ ಚಲಿಸುವುದು, do everything fast. ಎಲ್ಲವನ್ನು ವೇಗವಾಗಿ ಮಾಡುವುದು. They think they know everything. ಅವರು ಅಂದುಕೊಳ್ಳುತ್ತಾರೆ ಎಲ್ಲವೂ ನನಗೆ ಗೊತ್ತು ಎಂದು. They don't know how to respect the elders. ಅವರಿಗೆ ಗೊತ್ತಿಲ್ಲ ಹೇಗೆ ಹಿರಿಯರನ್ನು ಸನ್ಮಾನಿಸಬೇಕೆಂದು. They depend on the self effort, self work, self knowledge. I know everything. ಅವರು ಸ್ವಂತ ಬುದ್ಧಿಯ ಮೇಲೆ, ಸ್ವಂತ ಆಲೋಚನೆಯ ಮೇಲೆ, ಸ್ವಂತ ಬಲದ ಮೇಲೆ ಅವರು ನಿಂತುಕೊಂಡು ನನಗೆ ಎಲ್ಲವೂ ಗೊತ್ತು ಎಂದು ಹೇಳುತ್ತಾರೆ. You don't know your father and mother's experience is your age. ಈ ರೀತಿಯಾಗಿ ಹೇಳಬಹುದು. ಒಂದು ವೇಳೆ ನಿನಗೆ ಆಗಿರುವಂತ ಒಂದು ವಯಸ್ಸು, ನಿಮ್ಮ ತಂದೆ ತಾಯಿಗಳಿಗೆ ಇರುವಂತ ಆ ಒಂದು ಅನುಭವವನ್ನು ಸಹ ನಿಮಗೆ ಗೊತ್ತಿರುವುದಿಲ್ಲ. Learn to respect and honor your parents. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸುವುದನ್ನು ಕಲಿತುಕೊಳ್ಳಿರಿ. Just because you get some salary in your hand and you know something about the computer, you can't despise the elders and your parents. ಒಂದು ವೇಳೆ ನೀನು ಉತ್ತಮವಾದ ಒಂದು ಕೆಲಸದಲ್ಲಿ ಇರಬಹುದು, ನಿನಗೆ ಚೆನ್ನಾಗಿ ಕಂಪ್ಯೂಟರ್ ಗೊತ್ತಿರಬಹುದು, IT ಕೆಲಸದಲ್ಲಿ ಕೆಲಸ ಮಾಡುತ್ತಿರಬಹುದು, ಆದ್ರೆ ಉತ್ತಮವಾದ ಸಂಬಳ ಬರುತ್ತಿರಬಹುದು, ಆದರೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸುವುದನ್ನು ಕಲಿತುಕೋ. Some people will come into the church, what pastor is preaching, I know everything, I know better than him, I know before Genesis and I know after Revelation. ಅನೇಕ ಕೆಲವು ಜನರು ಬರುತ್ತಾರೆ, ಅವರು ಹೇಳುವಂತ ಕಾರ್ಯ, ಇಲ್ಲುವಂತ ದೇವ ಸೇವಕರು ಏನನ್ನು ಬೋಧನೆ ಮಾಡುತ್ತಿದ್ದಾರೆ, ನನಗೆ ಆದಿಕಾಂಡ ಮುಂಚಿತವಾಗಿಯೂ ಗೊತ್ತು, ಪ್ರಕಟಣೆವಾದ ನಂತರವೂ ಗೊತ್ತು, ಅವ್ರು ಏನು ಬೋಧನೆ ಮಾಡುತ್ತಿದ್ದಾರೆ ಅಂತ ಹೇಳುವಂತ ಜನರು ಉಂಟು. If you are big in your eyes, you are a stupid person. ನೀನು ಒಂದು ವೇಳೆ ನಿನ್ನ ಕಣ್ಣಿನಲ್ಲಿ ನೀನು ಉತ್ತಮನು ಎಂದು ಕಾಣಲ್ಪಡುವುದಾದರೆ ನೀನು ಮೂರ್ಖನಾಗಿದ್ದೀಯಾ. The Bible says Saul was, as long as he was humbled himself, God began to bless him. When he came to know that is more than anybody, God removed him from the throne. ಸತ್ಯದ ವಾಕ್ಯದಲ್ಲಿ ಹೇಳಲ್ಪಡುತ್ತದೆ, ಸೌಲನು ಎಲ್ಲಿಯವರೆಗೂ ತನ್ನನ್ನು ತಾನೇ ತಗ್ಗಿಸಿಕೊಂಡನೋ ಅಲ್ಲಿಯವರೆಗೂ ದೇವರ ಆಶೀರ್ವಾದವನ್ನು ಹೊಂದಿಕೊಂಡನು. ಆದರೆ ಸೌಲನು ಯಾವಾಗ ನನಗಿಂತ ಯಾರು ಉತ್ತಮರಿಲ್ಲ ಎಂದು ತಿಳಿದುಕೊಂಡನೋ ದೇವರ ಕೃಪೆಯು ಆತನನ್ನು ಬಿಟ್ಟು ಹೋಯಿತು. If the hand of God is not upon you, you will receive nothing, you will not get anything. ಒಂದು ವೇಳೆ ದೇವರ ಕೃಪೆಯು, ದೇವರ ಹಸ್ತವು ನಿನ್ನ ಮೇಲೆ ಇರದೆ ಹೋದರೆ ಏನನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. For some time you may have a good job, good salary. ಒಂದು ವೇಳೆ ಉತ್ತಮವಾದ ಕೆಲಸ ಇರಬಹುದು, ಉತ್ತಮವಾದ ಸಂಬಳ ಬರುತ್ತಿರಬಹುದು. God will leave the rope. ದೇವರು ಇಟ್ಟುಕೊಂಡಿರುವಂತಹ ರೋಪನ್ನು ಬಿಡುತ್ತಾರೆ. One day boss will call you. ಒಂದು ದಿನ ನಿಮ್ಮ ಮೇಲಧಿಕಾರಿ ಕರೆಯುತ್ತಾರೆ. He'll give you the paper, take a walk, I'm done with you. ಅವರು ನಿಮಗೆ ಪೇಪರ್ ಅನ್ನು ಕೊಡ್ತಾರೆ, ನಿನ್ನ ಕೆಲಸ ಮುಗಿದು ಹೋಯಿತು, ಇನ್ನು ಮುಂದೆ ಬರಬೇಡ ಎಂದು ಹೇಳುತ್ತಾರೆ. What will do with your experience? ಏನು ಮಾಡ್ತೀರಾ ಅನುಭವವನ್ನು ಇಟ್ಟುಕೊಂಡು? What will do with your qualification? ಏನು ಮಾಡ್ತೀರಾ ನಿಮ್ಮ
ಓದಿರುವಂತ ವಿದ್ಯೆಯನ್ನು ಇಟ್ಟುಕೊಂಡು you are successful, ನೀವು ಆ ಒಂದು ಜಾಗದಲ್ಲಿ ಬಹಳ ಉತ್ತಮವಾಗಿ ಕೆಲಸವನ್ನು you saw ಮಾಡಿದ್ದೀರಾ. little result, ನೀವು ಸ್ವಲ್ಪ ಮಟ್ಟಿಗೆ ಮಾತ್ರ ಅಲ್ಲಿ ಬಂದಂತ ಉತ್ತರಗಳನ್ನು but ನೋಡಿದ್ದೀರಿ. now you are in the like a cat sitting on the wall, don't know which side to jump. ಆದ್ರೆ ಈಗ ಒಂದು ಬೆಕ್ಕಿನ ರೀತಿಯಲ್ಲಿ ಕಾಣಲ್ಪಡುತ್ತಿದ್ದೀರಾ, ಈ ಕಡೆನ ಆ ಕಡೆ ಆರಬೇಕೆಂದು ಗೊತ್ತಾಗುವುದಿಲ್ಲ. Success comes from the world, fruitfulness comes from God. ಸಫಲತೆ ಎನ್ನುವಂಥದ್ದು ಲೋಕದಿಂದ ಬರುವಂತದ್ದಾಗಿದೆ, ಆದರೆ ಫಲ ಎನ್ನುವಂಥದ್ದು ಪರಲೋಕದಿಂದ ಬರುವಂತದ್ದಾಗಿದೆ. Hallelujah. 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 That's why a fruitful person, he may come in the cycle, he may come in the auto, he may come in the bus, he may come in the two-wheeler, but still he'll be a happy person. But the successful person, he may come in the car, he may have everything, but still he'll be like as if nothing is happening. When you look at the person who has nothing, he'll tell, hey, I have everything, but I don't have the joy like you. How come? Because he is a fruitful person. He has the joy of God. This fellow has the happiness of the world. ಆದ್ರೆ ಇಲ್ಲಿ ನೋಡಬೇಕಾದ್ರೆ ಎರಡು ರೀತಿಯಾದ ಜನರು ನಾವು ನೋಡುತ್ತೇವೆ. ಒಂದು ಸಫಲತೆಯನ್ನು ಹೊಂದಿಕೊಂಡಿರುವಂತ ವ್ಯಕ್ತಿ, ಆಮೇಲೆ ನಂತರ ದೇವರಿಂದ ಫಲವನ್ನು ಹೊಂದುವಂತ ವ್ಯಕ್ತಿ. ಫಲವನ್ನು ಹೊಂದಿರುವಂತ ವ್ಯಕ್ತಿ ಆತನ ಬಳಿಯಲ್ಲಿ ಏನೂ ಇರುವುದಿಲ್ಲ, ಸೈಕಲ್ ಅಲ್ಲಿ ಬರುತ್ತಾನೆ, ಇಲ್ಲವಾದ್ರೆ ಟೂ ವೀಲರ್ ಅಲ್ಲಿ ಬರುತ್ತಾನೆ, ಆತನಲ್ಲಿ ಉತ್ಸಾಹವು, ಆತನಲ್ಲಿ ಸಂತೋಷವು ಕಾಣಲ್ಪಡುತ್ತದೆ. ಆದರೆ ಸಫಲತೆಯನ್ನು ಹೊಂದಿರುವಂತ ವ್ಯಕ್ತಿ ಬರುತ್ತಾನೆ, ಆತನ ಬಳಿಯಲ್ಲಿ ಎಲ್ಲವೂ ಉಂಟು, ಆದರೆ ತನ್ನ ಜೀವಿತದಲ್ಲಿ ತನ್ನ ಕುಟುಂಬದಲ್ಲಿ ಸಂತೋಷವಿಲ್ಲದವನಾಗಿ ಕಾಣಲ್ಪಡುತ್ತಾನೆ. ಯಾಕೆಂದ್ರೆ ಪರಲೋಕದಿಂದ ಬರುವಂತದ್ದು ಅದು ಫಲವನ್ನು ಕೊಡುವಂತದ್ದಾಗಿದೆ, ಆದರೆ ಲೋಕದಿಂದ ಬರುವಂತದ್ದು ಸಫಲತೆಯನ್ನು ಕೊಡುವಂತದ್ದಾಗಿದೆ. To tell you in a very short way, successful life is a happy life, but a fruitful life is a joyful life. Joy is different, happiness is different. ಇಲ್ಲಿ ನೋಡಬೇಕಾದ್ರೆ ಎರಡು ವಿಭಿನ್ನವಾಗಿ ಕಾಣಲ್ಪಡುತ್ತದೆ. ಲೋಕದಲ್ಲಿ ಕಾಣಲ್ಪಡುವಂತ ಆ ಒಂದು ಕಾರ್ಯಗಳು ನಿಮಗೆ ವೇಗವಾಗಿ ಬರುತ್ತದೆ, ಆದರೆ ಪರಲೋಕದಿಂದ ಬರುವಂತ ಆ ಒಂದು ಬಹುಮಾನವು ಅದು ಕೊನೆಯವರೆಗೂ ನಿಮ್ಮ ಜೀವಿತ ಕಾಣಪಡುತ್ತದೆ. ಅದು ಮಾತ್ರವಲ್ಲ, ನಿಮಗೆ ನಿಮ್ಮ ಜೀವಿತಕ್ಕೆ ರಮ್ಯವನ್ನು ಉಂಟು ಮಾಡುತ್ತದೆ. Hallelujah. Hallelujah. If a person has a job, he has a salary, he has a car, he has a position, he is very happy. But a person who has the joy of the Lord is so fruitful, whether he has anything or not, he is content, peaceful and happy and joyful person. ಈ ಲೋಕದಲ್ಲಿ ಸಫಲತೆಯನ್ನು ಹೊಂದಿರುವಂಥ ವ್ಯಕ್ತಿಯನ್ನು ನೋಡಬೇಕಾದ್ರೆ ಆತನಿಗೆ ಉತ್ತಮವಾದ ಕೆಲಸ ಉಂಟು, ಉತ್ತಮವಾದ ಸಂಬಳ ಬರುತ್ತಿದೆ, ಕಾರ್ ಇರುತ್ತದೆ, ಮನೆ ಇರುತ್ತದೆ, ಆತನ ಜೀವಿತದಲ್ಲಿ ಸಂತೋಷ ಅನ್ನುವಂಥದ್ದು ಇರುವುದಿಲ್ಲ. ಆದರೆ ಫಲವನ್ನು ಕೊಡುವಂಥ ವ್ಯಕ್ತಿಯ ಜೀವಿತದಲ್ಲಿ ಸ್ವಲ್ಪವೇ ಇದ್ದರೂ ಸಹ ಆತನು ತನ್ನ ಜೀವಿತದಲ್ಲಿ ಸಂತೋಷವಾಗಿ ಕಾಣಲ್ಪಡುವಂತವನಾಗಿದ್ದಾನೆ. If you ask me, ನೀವು ನನ್ನನ್ನು ಕೇಳುವುದಾದರೆ, I don't want to be a successful person, I want to be a fruitful person. ನಾನು ಸಫಲತೆಯನ್ನು ಹೊಂದಿಕೊಳ್ಳುವಂತ ವ್ಯಕ್ತಿಯಾಗಿ ನಾನು ಕಾಣಲ್ಪಡುವುದಕ್ಕೆ ಇಷ್ಟಪಡುವುದಿಲ್ಲ, ಅದರ ಬದಲಾಗಿ ದೇವರಿಗೆ ನಾನು ಫಲ ಕೊಡುವಂತವನಾಗಿ ಕಾಣಲ್ಪಡುವುದಕ್ಕೆ ನಾನು ಇಷ್ಟಪಡುತ್ತೇನೆ. Amen. ಆಮೆನ್. Hallelujah. Hallelujah. எப்பொழுதும் கனிக்கிற மரத்துல தான் கல்லடி விழுவும். ಯಾವಾಗಲೂ ಫಲ ಕೊಡುವಂತ ಮರಕ್ಕೆ ಕಲ್ಲನ್ನು ಹೊಡೆಯುತ್ತಾರೆ. If there's no fruit in the tree, then nobody will stone that tree. ಒಂದು ವೇಳೆ ಆ ಮರದಲ್ಲಿ ಹಣ್ಣು ಕಾಣದೆ ಹೋದರೆ ಯಾರು ಸಹ ಆ ಮರಕ್ಕೆ ಕಲ್ಲನ್ನು ಹೊಡೆಯುವುದಿಲ್ಲ. கல்லடி உழுதுனாக்கா நீங்க நினைச்சுக்கோங்க, நீ கனி கொடுக்கிற ಪರ್ಸನ್ இருக்கிறீங்கன்னு சொல்லிட்டு. ಒಂದು ವೇಳೆ ನಿಮಗೆ ಯಾರು ಕಲ್ಲನ್ನು ಹೊಡೆಯುತ್ತಿದ್ದಾರೆ ನೀವು ನೋಡುವುದಾದರೆ ಅದು ಯಾಕೆ ನೋಡಬೇಕಾದ್ರೆ ನೀವು ನಿಮ್ಮ ಜೀವಿತದಲ್ಲಿ ಫಲವನ್ನು ಕೊಡುತ್ತಿದ್ದೀರಾ ಎಂದು ನೀವು ಭಾವಿಸಿಕೊಳ್ಳಿರಿ. Somebody don't likes you, somebody is against you, somebody keeps on telling you something about you, that means you are a fruitful person, so you are getting stoned. ಒಂದು ವೇಳೆ ಕೆಲವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು, ಇಲ್ಲವಾದರೆ ಏನಾದರೂ ಬೇರೆ ರೀತಿಯಾಗಿ ನಿಮ್ಮ ಬಗ್ಗೆ ಮಾತನಾಡಬಹುದು, ಆದರೆ ಅದಕ್ಕೆ ನೀವು ಸಂತೋಷ ಪಡಿರಿ, ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ಫಲವು ಕಾಣಲ್ಪಡುತ್ತಿದೆ. If a tree has no fruit, no waste of time spending time with that fellow, no use. ಒಂದು ವೇಳೆ ಆ ಒಂದು ಮರದಲ್ಲಿ ಫಲ ಕಾಣದೆ ಹೋದರೆ ಆ ಒಂದು ಮರಕ್ಕೆ ಕೊಡುವಂತ ಸಮಯವು ವ್ಯರ್ಥವಾಗಿದೆ. ಕರೆಕ್ಟಾ இல்லீங்களா? ಕರೆಕ್ಟಾ, ಸರಿನಾ ಇಲ್ಲವಾ? சும்மா போகிற மரத்தில் மாங்காய் தொங்குந்தா அடிக்குவீங்களா, இல்லை சும்மா இருக்கிற மரத்தை போட்டு அடிக்குவீங்களா? மாங்காய் இருக்கிற மரத்தானே அடிக்குவாங்க. இப்போ சிஸ்டர் சைஸாக காமிக்கிறாங்க, இல்லை இப்போ மாங்காய் தான் அடிக்கிறேன்றாங்க சிஸ்டர். Hallelujah. 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 So be fruitful person. ಯಾವಾಗಲೂ ಫಲ ಕೊಡುವಂತವರಾಗಿ ಕಾಣಲ್ಪಡಿರಿ. But as I told you, fruitfulness comes only from God. ನಾನು ಹೇಳಿದ ರೀತಿಯಲ್ಲಿ ಫಲ ಎನ್ನುವಂಥದ್ದು ಅದು ದೇವರಿಂದ ಮಾತ್ರ ಉಂಟಾಗುವಂತ ಕಾರ್ಯವಾಗಿದೆ. Hallelujah. 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 The third thing, ಮೂರನೇದಾಗಿ, when we read in verse 4, ನಾಲ್ಕನೇ ವಾಕ್ಯದಲ್ಲಿ ಓದುವಂತ ಸಮಯದಲ್ಲಿ Bible says early in the morning Jesus appeared in the shore. ಅಲ್ಲಿ ನಾವು ನೋಡುತ್ತೇವೆ ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. You'll find Jesus more in the morning. ಯೇಸು ಕ್ರಿಸ್ತನನ್ನು ಅಧಿಕವಾಗಿ ಬೆಳಗಿನ ಜಾವದಲ್ಲಿ, ಬೆಳಗಿನ ಸಮಯದಲ್ಲಿ ಕಾಣುವುದಕ್ಕೆ ನಿಮ್ಮಿಂದ ಸಾಧ್ಯ ಉಂಟಾಗುತ್ತದೆ. David again and again he says, early in the morning I seek you, Lord. ದಾವಿದನು ಮತ್ತೆ ಮತ್ತೆ ಹೇಳುತ್ತಾನೆ, ದೇವರೇ ಬೆಳಗಿನ ಜಾವದಲ್ಲಿ ನಾನು ನಿನ್ನನ್ನು ಹುಡುಕುತ್ತೇನೆ. Jesus before very early morning he got up and he seeked
God the Father. ನಾವು ನೋಡುತ್ತೇವೆ ಯೇಸು ಕ್ರಿಸ್ತನು ತನ್ನ ತಂದೆಯ ಸಂಗಡ ಮಾತನಾಡುವುದಕ್ಕೋಸ್ಕರ ಬೆಳಗಿನ ಜಾವದಲ್ಲಿ ಆತನು ಪರ್ವತ ಕಡೆಗೆ ಹೋಗುತ್ತಿದ್ದನು ಎಂದು ನಾವು ನೋಡುತ್ತೇವೆ. There is a saying, the early birds catches the worm. ಈ ರೀತಿಯಾಗಿ ಒಂದು ವಾಕ್ಯ ಹೇಳುತ್ತಾರೆ, ವೇಗವಾಗಿ ಬೆಳಗ್ಗೆ ಏಳುವಂತ ಪಕ್ಷಿಯು ಅದು ತನಗೆ ಬೇಕಾದ ಆಹಾರವನ್ನು ಹಿಡಿದುಕೊಳ್ಳುತ್ತದೆ. When you get up early, ನೀವು ವೇಗವಾಗಿ ಬೆಳಗ್ಗೆ ಎದ್ದೇಳುವಂತ ಸಮಯದಲ್ಲಿ, ನೀವು ದೇವರನ್ನು ಹುಡುಕುವಂತ ಸಮಯದಲ್ಲಿ, I promise you, your life will never be the same. ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಜೀವಿತವು ಮತ್ತೆ ಇದ್ದ ರೀತಿಯಾಗಿ ಇರುವುದಿಲ್ಲ, ಬದಲಾಗಿರುತ್ತದೆ. After 8 o'clock, you get up, you get ready and go back to office. By the time you come back in the evening, you're so exhausted. You're giving your energy, your strength, everything to the world, and finally come so exhausted, you find no time for God. Every day, that's how it's going on. ಒಂದು ವೇಳೆ ನೀವು 8 ಗಂಟೆಗೆ ಎದ್ದು ನೀವು ನಂತರ ಆಫೀಸಿಗೆ ರೆಡಿಯಾಗಿ ಹೋಗಿ ಅಲ್ಲೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಆಯಾಸವಾಗಿ ಮತ್ತೆ ಹಿಂತಿರುಗಿ ಬರುತ್ತೀರಾ. ಅದರ ನಂತರ ನೀವು ಪ್ರಾರ್ಥನೆ ಮಾಡದೆ ನೀವು ಹೋಗಿ ಬಿಡುತ್ತೀರಾ. ಇದೇ ರೀತಿಯಾಗಿ ಅನುದಿನವೂ ಪ್ರತಿಯೊಬ್ಬರ ಜೀವಿತದಲ್ಲಿ ನಡೆಯುತ್ತಿದೆ. Get up in the morning. ಬೆಳಗಿನ ಸಮಯದಲ್ಲಿ ನೀವು ಹೇಳಿರಿ, give some time to God. ದೇವರಿಗಾಗಿ ಎಂದು ಕೆಲವು ಸಮಯವನ್ನು ಕೊಡಿರಿ. The busiest person was Jesus Christ. He got up early morning. ಇಲ್ಲಿ ನೋಡಬೇಕಾದ್ರೆ ಲೋಕದಲ್ಲಿ ಬಹಳ ಕೆಲಸ ಉಳ್ಳಂತ ವ್ಯಕ್ತಿ ಯಾರು ಎಂದು ನೋಡಬೇಕಾದ್ರೆ ಆತನು ಯೇಸು ಕ್ರಿಸ್ತನಾಗಿದ್ದನು. ಅವರೇ ಬೆಳಗ್ಗೆ ಬೇಗವಾಗಿ ಎದ್ದು ದೇವರಿಗಾಗಿ ಎಂದು ತಮ್ಮ ಸಮಯವನ್ನು ಕೊಡುತ್ತಿದ್ದರು. Jesus be the son of God. It's not necessary that you have to get up in the morning and pray. You are the son of God. Being a son of God is getting up early morning and seeking the Father's face. You and I, we are nothing, but we expect things to happen. ಪರಲೋಕದ ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತನೇ ಬೆಳಗಿನ ಜಾವದಲ್ಲಿ ಎದ್ದು ತನ್ನ ತಂದೆಯನ್ನು ನೋಡಬೇಕೆಂದು ಅಷ್ಟು ಒಂದು ವೇಗವಾಗಿ ಆತನು ಎದ್ದು ಅಲ್ಲಿ ದೇವರಿಗೆ ಮತ್ತೆ ಆತನಿಗೊಂದು ಸಂಭಾಷಣೆ ಮಾಡಿಕೊಳ್ಳುತ್ತಿದ್ದನು. ನಾನು ಮತ್ತೆ ನೀವುಗಳು ಎಷ್ಟರವರು ನಾವು ಸಹ ಅಷ್ಟು ವೇಗವಾಗಿ ಎದ್ದು ನಮ್ಮ ತಂದೆಯನ್ನು ನೋಡುವುದಕ್ಕೆ ನಾವು ಪ್ರಾರಂಭಿಸಬೇಕು. Give your first time to the first person, Jesus Christ. ಮೊದಲನೇದಾಗಿ ನಿಮ್ಮ ಸಮಯವನ್ನು ಮೊದಲನೇದಾಗಿ ಆ ಒಂದು ವ್ಯಕ್ತಿಗೆ ಕೊಡಿರಿ. ಆತನ ಹೆಸರೇ ಯೇಸು ಕ್ರಿಸ್ತನು. Give your best time to the best person, Jesus Christ. ಉತ್ತಮವಾಗಿರುವಂತ ಸಮಯವನ್ನು ಯೇಸು ಕ್ರಿಸ್ತನಿಗಾಗಿ ಎಂದು ಕೊಡಿರಿ. Hallelujah. Hallelujah. It's my humble request. ಇದು ನಾನು ನಿಮ್ಮ ಬಳಿಯಲ್ಲಿ ವಿಜ್ಞಾಪಿಸುತ್ತೇನೆ. Take some time every day. Give some time to God. ಪ್ರತಿ ದಿನವೂ ಕೆಲವು ಸಮಯಗಳನ್ನು ತೆಗೆದುಕೊಂಡು ದೇವರಿಗಾಗಿ ಎಂದು ಕೊಡಿರಿ. Don't say evening I'll do it. You'll never get evening. ಹೇಳಬೇಡಿರೆ ನಾನು ಸಾಯಂಕಾಲ ಸಮಯದಲ್ಲಿ ಮಾಡುತ್ತೇನೆ ಎಂದು. ಆ ಒಂದು ಸಾಯಂಕಾಲ ಸಮಯವು ಎಂದಿಗೂ ಬರುವುದಿಲ್ಲ. You can do it. ನೀವು ಮಾಡಬಹುದು. But a wise counsel is seek the Lord in the morning. ಆದರೆ ಉತ್ತಮವಾಗಿ ಉದಾಹರಣೆ ಎನ್ನುವಂಥದ್ದು ಹೇಳುವಂತ ಕಾರ್ಯ ಬೆಳಗಿನ ಜಾವದಲ್ಲಿ ದೇವರನ್ನು ಹುಡುಕಿರಿ. Why Jesus Christ came to them in the morning? Why not he can come in the night when the disciples were struggling without fish in the empty boat in the water? ಯಾಕೆ ಯೇಸು ಕ್ರಿಸ್ತನು ಬೆಳಗಿನ ಜಾವದಲ್ಲಿ ಆ ಒಂದು ಶಿಷ್ಯರ ಮಧ್ಯದಲ್ಲಿ ಬರಬೇಕಿತ್ತು? ಯಾಕೆ ಆ ಒಂದು ಶಿಷ್ಯರು ಕಷ್ಟಪಡುವಂತ ಸಮಯದಲ್ಲಿ ರಾತ್ರಿಯ ಜಾವದಲ್ಲಿ ಬರಲಿಲ್ಲ ಎಂದು ನೀವು ಕೇಳಬಹುದು. Why? ಯಾಕೆ? It's very simple. ಇದು ಬಹಳ ಸುಲಭವಾಗಿದೆ. The disciples went with their strength without depending on Jesus. So God said, okay, you going alone without me, you try, let's say, I will not interfere. ಇಲ್ಲಿ ನೋಡಬೇಕಾದ್ರೆ ಶಿಷ್ಯರು ಹೇಳಿದರು, ನನ್ನ ಬಲದಿಂದ ನನ್ನ ಸಾಮರ್ಥ್ಯದಿಂದ ನಾನು ಹೋಗಿ ಬಿಡುತ್ತೇನೆ ಎಂದು. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದರು, ಸರಿಯಪ್ಪ ನೀವು ಮುಂದೆ ಹೋಗಿರಿ, ನೀವು ಮಾಡಿರಿ ಎಂದು ದೇವರು ಬಿಟ್ಟರು. You do whatever you want. ನಿಮಗೆ ಏನು ತೋಚುತ್ತದೋ ಅದನ್ನು ಮಾಡಿರಿ. Without me you can do nothing. ನನ್ನನ್ನು ಹೊರತು ನಿಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. Your experience cannot do anything. ನಿಮ್ಮ ಅನುಭವ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. Nothing happened. ಏನು ನಡೆಯಲಿಲ್ಲ. When they returned to the shore disappointed, ಅವರು ಬಹಳ ಒಂದು ಖಿನ್ನತೆಗೆ ಒಳಗಾಗಿ ಬೇಸರದಿಂದ ಆ ಒಂದು ದಡಕ್ಕೆ ಬರುವಂತ ಸಮಯದಲ್ಲಿ Jesus appeared to them in the shore in the morning, not in the night when they were struggling. ಅಲ್ಲಿ ಯೇಸು ಕ್ರಿಸ್ತನು ಆ ಒಂದು ಬೆಳಗಿನ ಸಮಯದಲ್ಲಿ ಅವರ ಬಳಿಯಲ್ಲಿ ಕಾಣಿಸಿಕೊಂಡನು. ರಾತ್ರಿಯ ಜಾವದಲ್ಲಿ ಅವರು ಕಷ್ಟಪಡುವಂತ ಸಮಯದಲ್ಲಿ ಕಾಣಲ್ಪಡಲಿಲ್ಲ. When with all your ego and your self-confident, I know I'll do everything, I don't need anybody, I don't need pastor, I don't need change, I don't need church, I don't need any help, I am alone, I am capable. When you try, I tell you my friends, that is a miserable life that you'll have. But when you include God in your life, I'll tell you, then you will see a blessing. ಒಂದು ವೇಳೆ ನೀವು ಗರ್ವದಿಂದ ಹೇಳಬಹುದು, ನನಗೇನು ಬೇಡ, ನಮಗೆ ಸಭೆ ಬೇಡ, ಸಭೆಯ ಸೇವಕರು ಬೇಡ, ನನಗೆ ಯಾರು ಬೇಡ, ನನ್ನಿಂದಲೇ ಎಲ್ಲವೂ ಮಾಡೋದಕ್ಕೆ ಸಾಧ್ಯವೆಂದು ನೀವು ಹೇಳಬೇಕಾದ್ರೆ, ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಒಂದನ್ನು ಮಾತ್ರ ಹೇಳುತ್ತೇನೆ, ಇದು ಬಹಳ ವಿಪರ್ಯಾಸವಾಗಿದೆ. ಯಾಕಂದ್ರೆ ದೇವರು ಇಲ್ಲದೆ ನಿಮ್ಮಿಂದ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. Today's generation is like that. ಈ ದಿನದಲ್ಲಿ ಕಾಣಲ್ಪಡುವಂತ ಮಕ್ಕಳು ಆ ರೀತಿಯ ಕಾಣಲ್ಪಡುತ್ತಾರೆ. I can do it. ನನ್ನಿಂದ ಮಾಡೋದಕ್ಕೆ ಸಾಧ್ಯ. I can do it. ನಾನು ಇದನ್ನು ಮಾಡೋದಕ್ಕೆ ಸಾಧ್ಯ. I can manage. ನಾನು ಇದನ್ನು ಮಾಡೋದಕ್ಕೆ ನನ್ನಿಂದ I ಸಾಧ್ಯ. can plan. ನಾನು ಇದನ್ನು ಆಲೋಚಿಸಿ ಮಾಡೋದಕ್ಕೆ I ಸಾಧ್ಯ. am good enough to handle myself. ನಾನು ಬೆಳೆದಿದ್ದೇನೆ, ನನ್ನನ್ನು ನಾನೇ ನೋಡಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ. You don't know what trouble you are heading to.
ನಿಮಗೆ ಗೊತ್ತಿಲ್ಲ ನೀವು ಯಾವ ಒಂದು ಅಪಾಯಕ್ಕೆ ಹೋಗುತ್ತಿದ್ದೀರಾ When ಎಂದು. you humble yourself, ಆದ್ರೆ ನಿಮ್ಮನ್ನು ನೀವೇ ತಗ್ಗಿಸಿಕೊಳ್ಳಿರಿ. when you depend on God, ನೀವು ದೇವರ ಮೇಲೆ ನಿಮ್ಮ ಭಾರವನ್ನು when ಹಾಕಿರಿ. you respect the man of God, ನೀವು ದೇವರ ಮನುಷ್ಯನಿಗೆ ಕೊಡಬೇಕಾದ ಗೌರವವನ್ನು when ಕೊಡಿರಿ. you commit yourself to church, ನೀವು ಸಭೆಗೆ ನಿಮ್ಮ ನೀವೇ ಸಮರ್ಪಿಸಿಕೊಡುವಂತ when you ಸಮಯದಲ್ಲಿ, commit all your plans to the Lord, ನೀವು ನಿಮ್ಮ ಆಲೋಚನೆಗಳನ್ನೆಲ್ಲ ದೇವರಿಗೆ ಸಮರ್ಪಿಸುವಂತ ಸಮಯದಲ್ಲಿ God will not only bless you, He'll preserve you from all the storms of life. ದೇವರು ನಿಮ್ಮನ್ನು ಬರೀ ಆಶೀರ್ವಾದ ಮಾಡುವುದು ಮಾತ್ರವಲ್ಲದೆ ನಿಮ್ಮ ಜೀವಿತದಲ್ಲಿ ಬಿರುಗಾಳಿಯ ರೀತಿಯಲ್ಲಿ ಬರುವಂತ ಪ್ರತಿಯೊಂದು ಕಾರ್ಯಗಳನ್ನು ತಡೆದು ನಿಮಗೆ ಜಯವನ್ನು ಕೊಡುವಂತವನಾಗಿರುತ್ತಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Because Bible says, in whatever situation, when you honor me, I will come down and honor you. ದೇವರು ಹೇಳುವಂತ ಕಾರ್ಯ, ನೀನು ಎಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ನನ್ನನ್ನು ಗೌರವ ಪಡಿಸುವುದಾದರೆ ನಾನು ಮತ್ತೆ ಹಿಂತಿರುಗಿ ನಿನ್ನಗೂ ಸಹ ಗೌರವವನ್ನು ಉಂಟು ಮಾಡುತ್ತೇನೆ. They went into the water with a self-confidence, but when they came to the shore, they lost all their self-confidence. That's the time God appeared to them and said, I know without me you are a failure. Now depend on me, count on me, I will bless you. And he told, cast the net, and they saw the miracle. ಅವರು ಅನುಭವ ಉಳ್ಳವರಾಗಿ ಅದು ಮಾತ್ರವಲ್ಲ, ತಮ್ಮ ಮೇಲೆ ತಾವೇ ನಂಬಿಕೆ ಇಟ್ಟುಕೊಂಡು ಆ ಒಂದು ನೀರಿನ ಒಳಗಡೆ ಹೋದರು. ಆದ್ರೆ ಅವರು ಹಿಂತಿರುಗಿ ಬೆಳಗಿನ ಜಾವದಲ್ಲಿ ಬರುವಂತ ಸಮಯದಲ್ಲಿ ದುಃಖದಿಂದ ತುಂಬಿದವರಾಗಿ ಎಲ್ಲವನ್ನು ಕಳೆದುಕೊಂಡವರಾಗಿ ಬಂದರು. ಆ ಒಂದು ಸಮಯದಲ್ಲಿ ದೇವರು ಕಾಣಿಸಿಕೊಂಡು ಅವರಿಗೆ ಹೇಳುವಂತ ಕಾರ್ಯ, ನಿಮ್ಮಿಂದ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ, ಅದರ ನಿಮಿತ್ತವಾಗಿ ನನಗೆ ನೀವು ಒರಗಿಕೊಳ್ಳಿರಿ, ನಾನು ನಿಮಗೆ ಸಹಾಯವನ್ನು ಮಾಡುತ್ತೇನೆ. Why I tell you depend on God? ಯಾಕೆ ನಾನು ಹೇಳುತ್ತಿದ್ದೇನೆ ದೇವರ ಮೇಲೆ ನೀವು ಒರಗಿಕೊಳ್ಳಿರಿ ಎಂದು? Why I tell you to seek the Lord in the morning? ಯಾಕೆ ನಾನು ಹೇಳುತ್ತಿದ್ದೇನೆ ಬೆಳಗಿನ ಸಮಯದಲ್ಲಿ ದೇವರನ್ನು ಹುಡುಕಿರಿ ಎಂದು? Why do I say spend time with the word of God? ಯಾಕೆ ನಾನು ನಿಮಗೆ ಹೇಳುತ್ತಿದ್ದೇನೆ ದೇವರ ವಾಕ್ಯಕ್ಕೆ ನೀವು ಸಮಯವನ್ನು ಕೊಡಿರಿ ಎಂದು? Because when you give your time to God, God will instruct you. ಯಾಕೆಂದ್ರೆ ನೀವು ದೇವರಿಗಾಗಿ ಎಂದು ನೀವು ಸಮಯ ಕೊಡುವಂತ ಸಮಯದಲ್ಲಿ ದೇವರು ನೀವು ನಡೆಯಬೇಕಾದ ಮಾರ್ಗವನ್ನು ನಿಮಗೆ ಬೋಧಿಸುವಂತವನಾಗಿರುತ್ತಾನೆ. God will guide you. ದೇವರು ನಿಮಗೆ ಸಹಾಯಕನಾಗಿ ನಿಮಗೆ ಹೋಗುವಂತ ಮಾರ್ಗವನ್ನು ತೋರ್ಪಡಿಸುವಂತವನಾಗಿರುತ್ತಾನೆ. Bible is answer for all your solution. ಈ ಒಂದು ಸತ್ಯವೇದ ಎನ್ನುವಂಥದ್ದು ನಿಮಗಿರುವಂತ ಪ್ರತಿ ಒಂದು ಕಾರ್ಯಗಳಿಗೆ ಇದು ಉತ್ತರವನ್ನು ಕೊಡುವಂತದ್ದಾಗಿದೆ. BIBLE Bible. ಬೈಬಲ್ basic instruction before leaving the earth. ಈ ಒಂದು ಅರ್ಥ ಏನಂತ ನೋಡಬೇಕಾದ್ರೆ, ನಾವು ಈ ಲೋಕವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚಿತವಾಗಿ ನಮಗೆ ಮಾಡಬೇಕಾದಂಥ ಪ್ರತಿಯೊಂದು ಕಾರ್ಯಗಳಿಗೆ ಉದಾಹರಣೆಯಾಗಿ ನಮಗೆ ಪ್ರತಿಯೊಂದು ಕಾರ್ಯಗಳಿಗೆ ಉತ್ತರವನ್ನು ಕೊಟ್ಟು ನಮ್ಮ ನಡೆಸುವಂತ ಒಂದು ಪುಸ್ತಕವಾಗಿದೆ ಸತ್ಯವೇದ ವಾಕ್ಯ. When you buy a computer or a washing machine, there is a manual given along with that. ನೀವು ಒಂದು ವೇಳೆ ಒಂದು ಕಂಪ್ಯೂಟರ್ ಅನ್ನು ಇಲ್ಲವಾದ್ರೆ ವಾಷಿಂಗ್ ಮಿಷನ್ ತೆಗೆದುಕೊಳ್ಳುವಂತ ಸಮಯದಲ್ಲಿ ಅದನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕೆಂದು ನಿಮಗೆ ಒಂದು ಮ್ಯಾನ್ಯುಯಲ್ ಅನ್ನು ಕೊಡುತ್ತಾರೆ. The manufacturer is given all the instructions. This is how you should do, this is how you should do. ಅದನ್ನು ತಯಾರು ಮಾಡುವಂತವರು ಸಹ ನಿಮಗೆ ಈ ರೀತಿಯಾಗಿ ಮಾಡಬೇಕೆಂದು ನಿಮಗೆ ಅಲ್ಲಿ ಉದಾಹರಣೆಗಳನ್ನು ಕೊಡುತ್ತಾರೆ. We are manufactured by God wonderfully and fearfully, and the instruction is given. This is the manual for you and me how to go about. ನಮ್ಮನ್ನು ದೇವರು ಸುಂದರವಾಗಿಯೂ ಮತ್ತೆ ಆತನಿಗೆ ಭಯಪಡಬೇಕಾಗಿ ಎಂದು ನಮ್ಮನ್ನು ಆತನು ಉಂಟು ಮಾಡಿದ್ದಾನೆ. ಅದಕ್ಕೆ ಬೇಕಾಗಿರುವಂತ ಪ್ರತಿಯೊಂದು ಮ್ಯಾನ್ಯುಯಲ್ ಎನ್ನುವಂಥದ್ದು ಈ ಒಂದು ಪುಸ್ತಕವಾಗಿದೆ ಸತ್ಯವೇದ ವಾಕ್ಯ. Bible says, I will teach you how to profit. ದೇವರು ಹೇಳುತ್ತಾರೆ, ನಾನು ನಿನಗೆ ಬೋಧಿಸಬೇಕಾದಂತ ಮಾರ್ಗವನ್ನು ನಾನು ನಿಮಗೆ ತಿಳಿಸುತ್ತೇನೆ. I will guide you which side to go. ನಾನು ನಿಮಗೆ ಆಲೋಚನೆ ಕೊಡುತ್ತೇನೆ ಯಾವ ಮಾರ್ಗದಲ್ಲಿ ಹೋಗಬೇಕು ಎಂದು. Hallelujah. 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 You should always seek God. ನೀವು ಯಾವಾಗಲೂ ದೇವರನ್ನೇ ಹುಡುಕಬೇಕು. Then only you will see the blessings of God. ಆಗ ನಂತರವೇ ದೇವರ ಆಶೀರ್ವಾದವನ್ನು ನೋಡುತ್ತೀರಾ. If you try to go on your own, nothing you will see. ನೀವು ನಿಮ್ಮ ಜಾಗದಲ್ಲಿ ಇಲ್ಲವಾದ ನಿಮ್ಮ ಮಾರ್ಗದಲ್ಲಿ ಹೋಗುವುದಾದರೆ ಏನನ್ನು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. They came back disappointed. ಅವರು ಬಹಳ ಒಂದು ಖಿನ್ನತೆ ಒಳಗಾಗಿ ಅವರು ಬಹಳ ದುಃಖದಿಂದ ಮತ್ತೆ ಹಿಂತಿರುಗಿ ಬಂದರು. I thought with my experience I can achieve. ಅವರು ಅಂದುಕೊಂಡರು, ನನ್ನ ಅನುಭವದ ನಿಮಿತ್ತವಾಗಿ ನಾನು ಇದನ್ನು ಮಾಡಬಹುದು ಎಂದು ನಾವು ತಿಳಿದುಕೊಂಡು ಹೋದೆವು. But Lord, I am a failure. ಆದ್ರೆ ದೇವರೇ, ನಾನು ಸೋಲನ್ನು ಅನುಭವಿಸಿದ್ದೇನೆ. I got nothing. ದೇವರೇ, ನನಗೇನು ಸಿಗಲಿಲ್ಲ. I am sorry, Lord. ದೇವರೇ, ನನ್ನನ್ನು ಕ್ಷಮಿಸು. You tell me what to do. ದೇವರೇ, ನನಗೆ ತೋರ್ಪಡಿಸು ನಾನು ಏನು ಮಾಡಬೇಕೆಂದು. God said, ದೇವರು ಹೇಳಿದರು, cast your net on the right side. ಆತನು ಹೇಳುವಂತ ಕಾರ್ಯ, ಬಲಗಡೆಗೆ ನಿನ್ನ ಆ ಒಂದು ಮೀನಿನ ಬಲೆಯನ್ನು ಹಾಕು. In Luke 5th chapter, ಲೂಕನ ಬರೆದ ಸುವಾರ್ತೆ 5ನೇ when ಅಧ್ಯಾಯದಲ್ಲಿ they didn't get any fish, ಅವರಿಗೆ ಯಾವ ಮೀನು ಸಿಗಲಿಲ್ಲ. Jesus said, cast your net on the deeper side. ಅಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಕಾರ್ಯ, ಬಹಳ ಆಳದಲ್ಲಿ ನಿನ್ನ ದೋಣಿಯನ್ನು ನಡೆಸಿಕೊಂಡು ಅಲ್ಲಿ ಬಲೆಯನ್ನು ಬೀಸು. Now they came back without fish. ಅಲ್ಲಿ ಮತ್ತೆ ಹಿಂತಿರುಗಿ ಯಾವ ಮೀನು ಸಿಗದೆ ಅವರು ಹಿಂತಿರುಗಿ ಬಂದರು. Now Jesus said, cast your net on the right side. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಕಾರ್ಯ, ಬಲಗಡೆಗೆ ನಿನ್ನ ಆ ಒಂದು ಬಲೆಯನ್ನು ಬೀಸು. It's just an instruction from God to obey.
ಈ ಒಂದು ಕಾರ್ಯವು ಯಾಕೆ ಬರುತ್ತಿದೆ ನೋಡಬೇಕಾದ್ರೆ ದೇವರಿಗೆ ನಾವು ವಿಧೇಯರಾಗಿ ನಡೆದುಕೊಳ್ಳಬೇಕೆಂದು ದೇವರು The boat ಬೋಧಿಸುವಂತವನಾಗಿದ್ದಾನೆ. is just 20 feet. ಆ ಒಂದು ಹಡಗನ್ನು ನೋಡಬೇಕಾದ್ರೆ ಸುಮಾರು 20 ಮೊಳ ಉದ್ದ ಇದೆ. What different it makes whether it's in the right side or left side? ಯಾವ ರೀತಿಯಾಗಿ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ನಾನು ಬಲಗಡೆಗೆ ಹಾಕುವುದಾದರೆ ಎಡಗಡೆಗೆ ಹಾಕುವುದಾದರೆ? It's instruction from God. ಆದ್ರೆ ಈ ಒಂದು ಆಲೋಚನೆಯು ದೇವರಿಂದ ಬಂದದ್ದು. Lord, I will do it. ದೇವರೇ ನಾನು ಇದನ್ನು ಮಾಡುತ್ತೇನೆ. They cast on the right side. ಅವರು ಅದನ್ನು ಕೇಳಿದ ತಕ್ಷಣ ಬಲಗಡೆಗೆ ತಮ್ಮ ಬಲೆಯನ್ನು ಬೀಸಿದರು. They got the fish. ಅವರು ಆ ಮೀನುಗಳನ್ನು ಹಿಡಿದರು. Hallelujah. ಹಲ್ಲೆಲೂಯಾ. Sometimes we'll tell left side, sometimes we'll say deeper side, sometimes we'll tell right side. What Jesus says, we have to do it. ಕೆಲವು ಸಮಯದಲ್ಲಿ ಆತನು ಆಳವಾದ ಕಡೆಗೆ ಹೋಗಿರಿ, ಇಲ್ಲವಾದ್ರೆ ಬಲಗಡೆಗೆ ಹೋಗಿರಿ, ಎಡಗಡೆಗೆ ಹೋಗಿರಿ ಎಂದು ಯೇಸು ಕ್ರಿಸ್ತ ಹೇಳ್ತಾನೆ. ಅವ್ರು ಏನನ್ನು ಹೇಳ್ತಾರೋ ಅದನ್ನು ನಾವು ಮಾಡಬೇಕು. That time he said to cast it on the deeper side. ಆ ಒಂದು ಸಮಯದಲ್ಲಿ ದೇವರೇ ನೀನು ಹೇಳಿದ್ದೆ ಬಹಳ ಆಳವಾಗಿರುವಂತಹ ಸಮಯದಲ್ಲಿ ಹಾಕಿರಿ. Now he is not saying deeper side. ಈಗ ಅವರು ಹೇಳುತ್ತಿಲ್ಲ ಆಳದ ಜಾಗದಲ್ಲಿ ಹಾಕಿರಿ Now he is ಎಂದು. saying cast a net on the right side. ಈಗ ಹೇಳುತ್ತಿದ್ದಾರೆ ಬಲಗಡೆಯಲ್ಲಿ ನೀವು ಆ ಒಂದು ದೋಣಿಯಲ್ಲಿ ಇರುವಂತ ಆ ಒಂದು ಬಲೆಯನ್ನು ಹಾಕಿರಿ You ಎಂದು. will see a blessing. ಈಗ ಒಂದು ಅದ್ಭುತವನ್ನು ನೋಡುತ್ತೀರಾ? Because Jesus died, is resurrected, is sitting at the right side of the Father, interceding, the Bible says. You will pray and you will see the miracle. Just obey what I say. ಯಾಕೆ ಈ ರೀತಿಯಾಗಿ ಬಲಗಡೆಯಲ್ಲೇ ಹಾಕಿರಿ ಎಂದು ಹೇಳಿದರು ಅಂತ ನೋಡಬೇಕಾದ್ರೆ, ಯಾಕೆಂದ್ರೆ ದೇವರು ಯೇಸು ಕ್ರಿಸ್ತನು ಪುನರುತ್ಥಾನವಾದ ನಂತರ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತು ನಮಗೋಸ್ಕರ ಬೇಡುವಂತವನಾಗಿದ್ದಾನೆ. ಅದರ ನಿಮಿತ್ತವಾಗಿ ದೇವರು ಹೇಳಿದರು, ನಾನು ಹೇಳುವುದನ್ನು ನೀನು ಮಾಡು, ಬಲಗಡೆಯಲ್ಲಿ ಹಾಕು, ನಿನಗೆ ಆ ಒಂದು ಆಶೀರ್ವಾದ ಉಂಟಾಗುತ್ತದೆ. Each time God will give a different instruction. ಪ್ರತಿಯೊಂದು ಸಾರಿ ದೇವರು ವಿಧವಾಗಿ ಆತ ನಮಗೆ ಆಲೋಚನೆಗಳನ್ನು ಕೊಡುತ್ತಾನೆ. That's why every day we have to spend time with God. ಅದಕ್ಕೋಸ್ಕರವೇ ಪ್ರತಿಯೊಂದು ದಿನವೂ ದೇವರ ಬಳಿಯಲ್ಲಿ ನಮ್ಮ ಸಮಯವನ್ನು ಕಳೆಯಬೇಕು. That's why God commanded the manna every day to take not for tomorrow and keep it. ಅದಕ್ಕೋಸ್ಕರವೇ ದೇವರು ಇಸ್ರಾಯೇಲ್ ಜನರಿಗೆ ಆ ಒಂದು ಪರಲೋಕದಿಂದ ಬಂದಂತ ಮನ್ನವನ್ನು ಆ ಒಂದು ದಿನಕ್ಕೆ ಮಾತ್ರ ಹಿಡಿದುಕೊಳ್ಳಿರಿ, ಮತ್ತೆ ನಂತರ ದಿನಗಳಲ್ಲಿ ಇಟ್ಟುಕೊಳ್ಳಬೇಡಿರಿ ಎಂದು ದೇವರು ಆಜ್ಞೆಯನ್ನು ಕೊಟ್ಟನು. ಹಲ್ಲೆಲೂಯಾ. The fourth thing, ನಾಲ್ಕನೆಯದಾಗಿ the Bible says, ಸತ್ಯದ ವಾಕ್ಯ ಹೇಳುತ್ತದೆ, early in the morning Jesus appeared to them in the shore, but the disciples could not recognize him. ಇಲ್ಲಿ ಯೇಸು ಕ್ರಿಸ್ತನು ಬೆಳಗಿನ ಸಮಯದಲ್ಲಿ ಆ ಒಂದು ದಡದಲ್ಲಿ ಕಾಣಿಸಿಕೊಂಡನು, ಆದರೆ ಆತನ ಶಿಷ್ಯರು ಆತನೇ ಯೇಸು ಕ್ರಿಸ್ತನೆಂದು ಅವರು ತಿಳಿಯಲಿಲ್ಲ. 3.5 years they were with Jesus Christ. 3.5 ವರ್ಷಗಳವರೆಗೂ ಯೇಸು ಕ್ರಿಸ್ತನ ಸಂಗಡಲೇ ಇದ್ದರು. They could not recognize Jesus. ಆದರೆ ಯೇಸು ಕ್ರಿಸ್ತನು ಪುನರುತ್ಥಾನವಾದ ನಂತರ ಬಂದಾಗ ಅವರು ಆತನೇ ಯೇಸು ಕ್ರಿಸ್ತನೆಂದು ತಿಳಿಯಲಿಲ್ಲ. Just few days over. ಬರೀ ಕೆಲವು ದಿನಗಳ ಮಾತ್ರ ಕಳೆದಿದೆ. But they could not recognize Jesus. ಆದರೆ ಯೇಸು ಕ್ರಿಸ್ತನನ್ನು ಅವರು ಅರಿತುಕೊಳ್ಳುವುದಕ್ಕೆ ಅವರಿಂದ ಆಗಲಿಲ್ಲ. Because ಯಾಕೆ? before Jesus died, he was in the physical body. After the Easter Sunday morning, he got up. He was in the glorified body. ಮೊದಲನೇದಾಗಿ ಯೇಸು ಕ್ರಿಸ್ತನ ನೋಡಬೇಕಾದ್ರೆ ಆತನು ಶಾರೀರಿಕ ರೀತಿಯಾಗಿ ಕಾಣಲ್ಪಟ್ಟನು, ಆದರೆ ಪುನರುತ್ಥಾನವಾದ ನಂತರ ಪರಲೋಕದ ಮಹಿಮೆಯಿಂದ ತುಂಬಿದವನಾಗಿ ಕಾಣಲ್ಪಟ್ಟನು. Just few days, no relationship. They could not recognize Jesus. ಬರೀ ಕೆಲವು ದಿನಗಳ ಕಾಲ ಅವರಿಗೂ ಮತ್ತೆ ಯೇಸು ಕ್ರಿಸ್ತನಿಗೂ ಸಂಬಂಧ ಇರಲಿಲ್ಲ. ಅದರ ನಿಮಿತ್ತವಾಗಿ ಆತನೇ ಯೇಸು ಕ್ರಿಸ್ತನೆಂದು ತಿಳಿದುಕೊಳ್ಳುವುದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. We know the story of Mount of Transfiguration. ನಮಗೆ ಚೆನ್ನಾಗಿ ಗೊತ್ತು ಆ ಒಂದು ಪರ್ವತದಲ್ಲಿ ಯೇಸು ಕ್ರಿಸ್ತನು ಆತನು ವ್ಯತ್ಯಾಸವಾಗಿ ಕಾಣಲ್ಪಟ್ಟನು ಎಂದು. Moses and Elijah came and spoke to Jesus. ಎಲಿಯನು ಮತ್ತೆ ಮೋಶೆಯು ಯೇಸು ಕ್ರಿಸ್ತನ ಬಳಿಗೆ ಬಂದು ಮಾತನಾಡುವುದನ್ನು ನಮಗೆ ಗೊತ್ತು. Peter is telling Jesus, can I make a 3 tabernacle for you, Moses and Elijah? How did Peter recognize the Old Testament saint who was not seen at all? He could recognize here who was 3.5 years with Jesus. He could not recognize him. ಹಳೆಯ ಒಡಂಬಡಿಕೆಯಲ್ಲಿ ಕಾಣಲ್ಪಡುವಂತ ಎಲಿಯನನ್ನು ಮೋಶೆಯನ್ನು ಯಾವ ರೀತಿಯಾಗಿ ಪೇತ್ರನು ಅವರೇ ಎಲಿಯನೆಂದು ಅವರು ಹೇಗೆ ಗುರುತಿಸಿದರೋ ಅದೇ ರೀತಿಯಾಗಿ 3.5 ವರ್ಷಗಳ ಕಾಲದವರೆಗೂ ತನ್ನ ಸಂಗಡದಲ್ಲಿ ಇದ್ದಂತ ಯೇಸು ಕ್ರಿಸ್ತನನ್ನು ಪುನರುತ್ಥಾನವಾದ ನಂತರ ಆತನೇ ಯೇಸು ಕ್ರಿಸ್ತನೆಂದು ಅವರು ತಿಳಿಯುವುದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. Backsliding. ಯಾಕಂದ್ರೆ ಆತನು ಹಿಂತಿರುಗಿ ಹೋಗಿಬಿಟ್ಟಿದ್ದಾನೆ. Backsliding is not overnight. ಈ ಒಂದು ಹಿಂತಿರುಗಿ ಎನ್ನುವಂಥದ್ದು ಏನೋ ಒಂದು ರಾತ್ರಿಯಲ್ಲಿ ಆಗುವಂತ ಕಾರ್ಯವಲ್ಲ. Little by little. ನಿಧಾನವಾಗಿ ಸ್ವಲ್ಪ ನಡೆಯುವಂತ ಕಾರ್ಯ. Backsliding begins when the knee bending stops. ಈ ಒಂದು ಹಿಂದೆ ಹೋಗುವಂತ ಕಾರ್ಯ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡಬೇಕಾದ್ರೆ ನಾವು ಮೊಣಕಾಲುಗಳನ್ನು ಊರುವುದನ್ನು ನಿಲ್ಲಿಸುವಂತ ಸಮಯದಲ್ಲಿ ಈ ಒಂದು ಹಿಂದೆ ಹೋಗುವಂತ ಕಾರ್ಯ ಪ್ರಾರಂಭವಾಗುತ್ತದೆ. Spend time with God. ಇದಕ್ಕೋಸ್ಕರವೇ ದೇವರ ಸಂಗಡ ನೀವು ಸಮಯವನ್ನು ಕಳೆಯಿರಿ. We know the story about 2 disciples who are going on the road of Emmaus. ನಮಗೆ ಚೆನ್ನಾಗಿ ಗೊತ್ತು ಎಮ್ಮಾ ಊರಿಗೆ ಹೋಗುತ್ತಿದ್ದಂತ ಇಬ್ಬರು ಶಿಷ್ಯರ ಬಗ್ಗೆ.
they met Jesus. ಅವರು ಯೇಸು ಕ್ರಿಸ್ತನನ್ನು ನೋಡಿದರು. Jesus asked, why your face is so sad? ಅವರು ಯೇಸು ಕ್ರಿಸ್ತನು ಆ ಒಂದು ಇಬ್ಬರು ಶಿಷ್ಯರನ್ನು ನೋಡಿ ಕೇಳುತ್ತಾರೆ, ಯಾಕೆ ನಿನ್ನ ಮುಖಗಳು ಬಾಡಿ ಹೋಗಿದೆ ಎಂದು. Jesus of Nazareth, we thought he's a prophet, he's going to restore Israel, blah 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 blah, but he's died. ಅವರು ಹೇಳುತ್ತಾರೆ, ನಜರೇತಿನ ಯೇಸು ಆತನು ಮರಣ ಹೊಂದಿದ್ದಾನೆ, ನಾವು ಅಂದುಕೊಂಡಿದ್ದೆವು ಆತನು ಪ್ರವಾದಿ ಎಂದು, ಆತ ನಮ್ಮನ್ನು ರಕ್ಷಿಸುವಂತ ರಕ್ಷಕನು ಎಂದು, ಆದರೆ ಈಗ ಆತನು ಮರಣ ಹೊಂದಿದ್ದಾನೆ. They asking Jesus one day, you don't know, are you a stranger? ಅವರು ಯೇಸು ಕ್ರಿಸ್ತನನ್ನೇ ಕುರಿತು ಯೇಸು ಕ್ರಿಸ್ತನ ಬಳಿಯಲ್ಲೇ ಕೇಳುತ್ತಿದ್ದಾರೆ, ಯಾಕೆ ನಿನಗೆ ಇದೆಲ್ಲ ಗೊತ್ತಿಲ್ಲವಾ, ನೀನು ಈ ಒಂದು ರಾಜ್ಯಕ್ಕೆ ಸೇರಿದವನಲ್ಲವೇ ಎಂದು ಕೇಳುತ್ತಿದ್ದಾರೆ. Jesus died and he rose on the third day, and they asking Jesus only, are you a stranger, you don't know that Jesus died? ಆ ಯೇಸು ಕ್ರಿಸ್ತನು ಮರಣ ಹೊಂದಿ ಮೂರನೇ ದಿನದಲ್ಲಿ ಪುನರುತ್ಥಾನವಾಗಿದ್ದಾನೆ, ಆದರೆ ಈ ಜನರನ್ನು ನೋಡಿರಿ, ಯೇಸು ಕ್ರಿಸ್ತನ ಬಳಿಯಲ್ಲೇ ಯೇಸು ಕ್ರಿಸ್ತನ ಬಗ್ಗೆ ಕೇಳುತ್ತಿದ್ದಾರೆ, ನಿನಗೆ ಗೊತ್ತಿಲ್ಲವೇ ಆತನ ಮರಣವನ್ನು ಹೊಂದಿದ್ದಾನೆ ಎಂದು ಕೇಳುತ್ತಿದ್ದಾರೆ. Because Jesus died, they did not know, they did not believe. Where they started the journey, where they came from Emmaus, they're going back again to the same place because they don't know Jesus resurrected. Peter, because he didn't know Jesus risen, is going back to the boating, fishing, same place where he started. That's the power of the resurrection. You should know the resurrected Jesus Christ. ಈ ಒಂದು ಜನರು ಎಂತ ಮೂರ್ಖರಾಗಿದ್ದಾರೆ ನೋಡುವಂತ ಸಮಯದಲ್ಲಿ ಯೇಸು ಕ್ರಿಸ್ತನ ಮರಣವನ್ನು ಹೊಂದಿದ್ದಾನೆ, ಆದರೆ ಮೂರನೇ ದಿನದಲ್ಲಿ ಪುನರುತ್ಥಾನವಾಗುತ್ತಾನೆ ಎಂಬ ಆ ಒಂದು ನಂಬಿಕೆ ಇಲ್ಲದ ರೀತಿಯಲ್ಲಿ ಅವರು ಪ್ರಾರಂಭಿಸಿದಂತ ಜಾಗಕ್ಕೆ ಮತ್ತೆ ಹಿಂತಿರುಗಿ ಹೋಗುತ್ತಿದ್ದಾರೆ. ಈ ಒಂದು ಇಬ್ಬರು ಶಿಷ್ಯರು ಎಮ್ಮ ಊರಿನಿಂದ ಪ್ರಾರಂಭಿಸಿದರು, ಎಮ್ಮ ಊರಿಗೆ ಮತ್ತೆ ಹಿಂತಿರುಗಿ ಹೋಗುತ್ತಿದ್ದಾರೆ. ನಂತರ ಪೇತ್ರನು ಸಹ ತನ್ನ ದೋಣಿಯಿಂದ ಆತನು ಪ್ರಾರಂಭಿಸಿದನು, ಮತ್ತೆ ಹಿಂತಿರುಗಿ ಆ ಒಂದು ದೋಣಿಯ ಬಳಿಗೆ ಹೋಗುತ್ತಿದ್ದಾನೆ. ಯಾಕೆಂದ್ರೆ ಇವರಿಗೆ ಪುನರುತ್ಥಾನದ ಶಕ್ತಿಯ ಬಗ್ಗೆ ಗೊತ್ತಿಲ್ಲ. Imagine asking Jesus only, are you a stranger? ಯೋಚನೆ ಮಾಡಿ ನೋಡಿರಿ, ಯೇಸು ಕ್ರಿಸ್ತನ ಬಳಿಯಲ್ಲಿ ಯೇಸು ಕ್ರಿಸ್ತನು ಯಾರೆಂದು ನಿನಗೆ ಗೊತ್ತಿಲ್ಲವಾ ಎಂದು ಕೇಳುತ್ತಿದ್ದಾರೆ. And here Jesus appears to them, Bible says they did not recognize. ಇಲ್ಲಿ ಇನ್ನೊಂದು ಕಡೆ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಅವರಿಗೆ ಕಾಣಿಸಿಕೊಂಡನು, ಆದರೆ ಈತನೇ ಯೇಸು ಕ್ರಿಸ್ತನೆಂದು ಅವರಿಗೆ ಗೊತ್ತಾಗುವುದಕ್ಕೆ ಸಾಧ್ಯವಾಗಲಿಲ್ಲ. Sometimes weeks, sometimes months we don't have relationship with Jesus. I don't know how you can recognize Jesus. ಕೆಲವು ಸಮಯಗಳಲ್ಲಿ ನೋಡಬೇಕಾದ್ರೆ ಕೆಲವು ವಾರಗಳ ಗಟ್ಟಲೆ, ಕೆಲವು ತಿಂಗಳ ಗಟ್ಟಲೆ, ವರ್ಷಗಳ ಗಟ್ಟಲೆ ನಮಗೂ ಯೇಸು ಕ್ರಿಸ್ತನಿಗೂ ಸಂಬಂಧ ಇರುವುದಿಲ್ಲ. ಒಂದು ವೇಳೆ ಯೇಸು ಕ್ರಿಸ್ತ ನಿಮ್ಮ ಬಳಿಯಲ್ಲಿ ಬರುವುದಾದರೆ ಈತನೇ ಯೇಸು ಕ್ರಿಸ್ತನೆಂದು ಅರಿಯುವುದಕ್ಕೆ ನಿಮ್ಮಿಂದ ಸಾಧ್ಯವಾಗುವುದಿಲ್ಲ. Christianity is not a religion, it's a relationship with God. ಈ ಕ್ರಿಸ್ಟಿಯಾನಿಟಿ ಎನ್ನುವಂಥದ್ದು ಇದೇನೋ ಒಂದು ರಿಲಿಜನ್ ಅಲ್ಲ, ಇದು ದೇವರಿಗೂ ನಿಮಗಿರುವಂತ ಸಂಬಂಧವಾಗಿದೆ. Let me tell you frankly, ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ, if you don't hunger for God, hunger for God's presence, you don't have the desire to read the word of God, you are spiritually, you are having some disease in your spirit. ಒಂದು ವೇಳೆ ನೀವು ದೇವರ ವಾಕ್ಯಕ್ಕೆ, ದೇವರ ಆಲೋಚನೆಗೆ, ದೇವರ ಚಿತ್ತಕ್ಕೆ ನಿಮ್ಮಲ್ಲಿ ಹಸಿವು ಕಾಣದೆ ಹೋದರೆ ಅದರ ಅರ್ಥ ನೀವು ನಿಮ್ಮ ಆತ್ಮಿಕ ರೀತಿಯಲ್ಲಿ ಏನೋ ಒಂದು ರೋಗಕ್ಕೆ ಒಳಗಾಗಿದ್ದೀರಾ. Something is wrong, seriously. ಏನೋ ಒಂದು ಬಹಳ ಒಂದು ಕೆಟ್ಟದಾದ ಒಂದು ಕಾರ್ಯವು ನಿಮ್ಮ ಆತ್ಮಿಕ ಜೀವಿತದಲ್ಲಿ ಕಾಣಲ್ಪಡುತ್ತಿದೆ. If you don't have hunger for the word of God, I tell you there's something wrong with you. ಒಂದು ವೇಳೆ ದೇವರ ವಾಕ್ಯಕ್ಕಾಗಿ ಎಂದು ನಿಮ್ಮಲ್ಲಿ ಹಸಿವಿಕೆ ಕಾಣದೆ ಹೋದರೆ ಏನೋ ಒಂದು ಕಾರ್ಯವು ನಿಮ್ಮಲ್ಲಿ ತಪ್ಪಾಗಿ ಕಾಣಲ್ಪಡುತ್ತಿದೆ. What's the point? I, me, myself, I, my family, my job, my salary, my. But then what is the existence? We also live the same thing. Animals also live the same thing. They also have eat. They also have children. They also round around, and we also do the same thing. ಒಂದು ವೇಳೆ ನನ್ನದು, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಕೆಲಸ ಅಂತ ಈ ರೀತಿಯಾಗಿ ನಾನು ಅಂತ ಹೇಳುವುದಾದರೆ ನಿಮಗೂ ಮತ್ತೆ ಪ್ರಾಣಿಗಳಿಗೆ ವ್ಯತ್ಯಾಸವೇನು? ಪ್ರಾಣಿಗಳು ಸಹ ಅಲ್ಲಿ ಮಕ್ಕಳಿಗೆ ಜನ್ಮವನ್ನು ಕೊಡುತ್ತದೆ, ಪ್ರಾಣಿಗಳು ಸಹ ಆ ಕಡೆ ಹೋಗುತ್ತದೆ, ಊಟ ಮಾಡುತ್ತದೆ. ಮತ್ತೆ ನಿಮಗೂ ಮತ್ತೆ ಪ್ರಾಣಿಗಳಿಗೂ ವ್ಯತ್ಯಾಸವೇನು? These two disciples, they left Jerusalem and they're going to Emmaus. ಈ ಒಂದು ಇಬ್ಬರು ಶಿಷ್ಯರು ಯೆರೂಸಲೇಮನ್ನು ಬಿಟ್ಟು ಎಮ್ಮ ಊರಿಗೆ ಹೋಗುತ್ತಿದ್ದಾರೆ. In Jerusalem there is the temple of God. The church is there, worship is there, fellowship of the brethren is there. They left everything and they're going back. ಯೆರೂಸಲೇಮ್ ಎಂದು ಹೇಳುವಂತ ಸಮಯದಲ್ಲಿ ಅಲ್ಲಿ ದೇವರ ಮಂಜೂಷ ಉಂಟು, ದೇವರ ಆಲಯ ಉಂಟು. ಅದು ಮಾತ್ರವಲ್ಲ, ಸಹೋದರ ಬಾಂಧವ್ಯ ಉಂಟು, ಸಹೋದರ ಸ್ನೇಹ ಉಂಟು. ಇವೆಲ್ಲವನ್ನು ಬಿಟ್ಟು ಎಮ್ಮ ಊರಿಗೆ ಹೋಗುತ್ತಿದ್ದಾರೆ ಈ ಎರಡು ಶಿಷ್ಯರು. We heard the testimony today. ನಾವು ಈ ದಿನದಲ್ಲಿ ಅವರು ಹೇಳಿದಂತ ಒಂದು ಸಾಕ್ಷಿ ನಾವು ಕೇಳಿದೆವು. How God touched the child. ಹೇಗೆ ದೇವರು ಆ ಒಂದು ಮಗುವನ್ನು ಮಾರ್ಪಡಿಸಿದನು ಎಂದು. That's the benefit of the church. ಇದು ಯಾವುದರಿಂದ ಉಂಟಾಯಿತು? ಇದು ಸಭೆಯ ಮುಖಾಂತರವಾಗಿ ಉಂಟಾದಂತ ಒಂದು ಕಾರ್ಯವಾಗಿದೆ. In the world you will not get good news.
ಈ ಲೋಕದಲ್ಲಿ ಉತ್ತಮವಾದ ಸಂದೇಶವು ನಿಮಗೆ ಎಲ್ಲೂ ಸಿಗುವುದಿಲ್ಲ. In the world, nobody will care for you. ಈ ಲೋಕದಲ್ಲಿ ಯಾರು ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ಒಂದು ಒಂದು ಒಳ್ಳೆಯ ಕಾರ್ಯವನ್ನು ಹೇಳುವುದಿಲ್ಲ. Because everybody has their own problem. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಅವರವರಾದ ಒಂದು ಸಮಸ್ಯೆಗಳುಂಟು. Church in the house of God is the only place people will love you, people will pray for you, they will do something for you. When you are in the hospital, they will pray for you. ಸಭೆ ಎನ್ನುವಂತ ಜಾಗದಲ್ಲಿ ಮಾತ್ರವೇ ನಿಮಗೆ ಪ್ರೀತಿ ಸಿಗುತ್ತದೆ. ಅದು ಮಾತ್ರವಲ್ಲ, ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾರೆ. ಅದು ಮಾತ್ರವಲ್ಲ, ನಿಮಗೋಸ್ಕರ ಎಂದು ಅವರು ನಿಮ್ಮ ಭಾರವನ್ನು ಅವರ ಭಾರವೆಂದು ನೆನೆಸಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ನಿಮಗೆ ಸಹಾಯ ಮಾಡುವುದಕ್ಕೆ ಮುಂದೆ ಬರುತ್ತಾರೆ. Don't trust so called wrong people and leave the church and go. Your life will be miserable. ತಪ್ಪಾಗಿರುವಂತ ಜನರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಒಂದು ಒಳ್ಳೆಯ ಜಾಗವಾಗಿರುವಂತ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಡಿರಿ. ಯಾಕೆಂದ್ರೆ ನಿಮ್ಮ ಜೀವಿತವು ಕೆಟ್ಟದಾಗಿ ಕಾಣಲ್ಪಡುತ್ತದೆ. Church is the place when you have problem, they stand around you and they pray for a miracle. ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಎಂದು ಬರುವಂತ ಸಮಯದಲ್ಲಿ ಸಭೆ ಎನ್ನುವಂಥದ್ದು ನಿಮ್ಮ ಸಂಗಡ ಕುಳಿತುಕೊಂಡು ನಿಂತುಕೊಂಡು ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂತ ಸ್ಥಳವಾಗಿದೆ. Hallelujah. 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 Fifth thing. ಐದನೇ ಕಾರ್ಯ. In verse 5. ಐದನೇ ವಾಕ್ಯ. Jesus asked them, "Children, do you have any food?" ಆಗ ಯೇಸು ಕ್ರಿಸ್ತನು ಅವರನ್ನು ನೋಡಿ, ಮಕ್ಕಳಿರ ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟನು. Maybe Jesus was very hungry. He asked them, "Do you have any food?" And the disciples said, "I have nothing to give you." ಒಂದು ವೇಳೆ ಯೇಸು ಕ್ರಿಸ್ತನು ಆತನು ಬಹಳ ಹಸಿವಿನಿಂದ ಇರಬಹುದು. ಆತನು ಅದಕ್ಕೋಸ್ಕರ ತನ್ನ ಶಿಷ್ಯರನ್ನು ಕೇಳಿದರು, ಊಟಕ್ಕೆ ಏನಾರು ಇದೆಯಾ ಎಂದು. To make it, I'll finish it fast. ವೇಗವಾಗಿ ನಾನು ಮುಗಿಸುತ್ತೇನೆ. When you read in Mark 11th chapter, ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೀವು ಓದುವಂತ ಸಮಯದಲ್ಲಿ Jesus was going on the roadside. ಯೇಸು ಕ್ರಿಸ್ತನು ಮಾರ್ಗದಲ್ಲಿ ಹೋಗುತ್ತಿದ್ದಾನೆ. He saw the fig tree there. ಅಲ್ಲಿ ಒಂದು ಅಂಜೂರದ ಮರವನ್ನು He ನೋಡುತ್ತಾನೆ. was very hungry. He wanted to go and eat some fruit. ಆತನು ಬಹಳ ಹಸಿವಿನಿಂದ ಕಾಣಲ್ಪಡುತ್ತಿದ್ದಾನೆ. ಅದರಿಂದ ಬರುವಂತ ಫಲವನ್ನು ತಿನ್ನಬೇಕೆಂದು ಆತನು ಹೋಗುತ್ತಾನೆ. Very happily went there to pluck some fruit. To his disappointment, he found nothing, no fruit in the tree. ಆತನು ಬಹಳ ಸಂತೋಷದಿಂದ ಆ ಒಂದು ಮರದ ಕಡೆಗೆ ಹೋಗುತ್ತಿದ್ದಾನೆ. ಆದರೆ ಆ ಮರದಲ್ಲಿ ಯಾವ ಫಲವನ್ನು ಕಾಣದೇ ಇರುವಂತ ಸಮಯದಲ್ಲಿ ಬಹಳ ಆತನು ಬೇಸರಗೊಳ್ಳುತ್ತಾನೆ. In Luke chapter 13, Jesus says a parable. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ದೇವರು ಒಂದು ಅಂಶವನ್ನು ಹೇಳುತ್ತಾರೆ. There was a man who planted a fig tree in his vineyard. ಅಲ್ಲಿ ಈ ಒಂದು ಮನುಷ್ಯನಿದ್ದನು, ಆತನು ತನ್ನ ತೋಟದಲ್ಲಿ ಈ ಒಂದು ಅಂಜೂರದ ಮರವನ್ನು ಬೆಳೆಸಿದನು. And he took care. ಆತನು ಅದಕ್ಕೆ ಬೇಕಾದಂತ ಪ್ರತಿಯೊಂದು ಕಾರ್ಯಗಳನ್ನು ಅದನ್ನು ತೆಗೆದುಕೊಂಡನು. Every year he came, the tree could not give any fig fruits. ಪ್ರತಿಯೊಂದು ವರ್ಷವೂ ಆತನು ಮತ್ತೆ ಬಂದು ಅದನ್ನು ನೋಡುತ್ತಿದ್ದನು, ಆ ಒಂದು ಅಂಜೂರದ ಮರವನ್ನು. ಆದ್ರೆ ಒಂದು ಅಂಜೂರದ ಮರವು ಅದಕ್ಕೆ ಫಲ ಕೊಡಲೇ ಇಲ್ಲ. 3 years over. 3 ವರ್ಷ ಕಳೆಯಿತು. This man got so angry. Why it should waste the soil? Why it should waste the place? Cut the tree. And that man said, "Sir, one more year I will fertilize it. Let's see it will give fruit. Otherwise you cut it away." ಈ ಒಂದು ಯಜಮಾನನು ಬಹಳ ಕೋಪವುಳ್ಳವನಾಗಿ ಆತನು ಆ ಒಂದು ಕೆಲಸವನ್ನು ಮಾಡುವಂತ ಕೆಲಸಗಾರನ ಬಳಿಯಲ್ಲಿ ಈ ಒಂದು ಮರವು ಫಲವೇ ಕೊಡುತ್ತಿಲ್ಲ, ಇದರಿಂದ ಕತ್ತರಿಸಿ ಬಿಡು ಅಂತ ಹೇಳುವಂತ ಸಮಯದಲ್ಲಿ ಈ ಒಂದು ಕೆಲಸಗಾರನು ಹೇಳುವಂತ ಕಾರ್ಯ, ಯಜಮಾನರೇ 1 ವರ್ಷ ನನಗೆ ಸಮಯವನ್ನು ಕೊಡಿರಿ, ಮತ್ತೆ ಹಿಂತಿರುಗಿ ಬೇಕಾದಂತ ಗೊಬ್ಬರವನ್ನು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಬೆಳೆಸುತ್ತೇನೆ ಎಂದು ಕೇಳುತ್ತಾನೆ. Both the time the Lord was hungry to get some fruit. ಆ ಒಂದು ಸಮಯದಲ್ಲಿ ದೇವರು ಆ ಒಂದು ಮರದಿಂದ ಫಲವು ಬರುತ್ತದಾ ಎಂದು ಆತನು ಆತುರಿಕೆಯಿಂದ ನೋಡುತ್ತಿದ್ದಾನೆ. On the roadside there was a fig tree that not bear any fruit. ಆ ಒಂದು ಮಾರ್ಗ ಮಧ್ಯದಲ್ಲಿ ಅಲ್ಲಿ ಅಂಜೂರದ ಮರವು ಇದೆ. ಆ ಒಂದು ಅಂಜೂರದ ಮರದಲ್ಲಿ ಯಾವ ಒಂದು ಫಲವು ಬರುತ್ತಿಲ್ಲ. Here the fig tree is in the vineyard, in the garden. ಆದ್ರೆ ನೋಡಬೇಕಾದ್ರೆ ಈ ಒಂದು ತೋಟದ ಮಧ್ಯದಲ್ಲಿ ಈ ಒಂದು ಅಂಜೂರದ ಮರವು ಕಾಣಲ್ಪಡುತ್ತಿದೆ. In the Bible, vineyard or garden is a symbol of the church. ಇಲ್ಲಿ ನೋಡಬೇಕಾದ್ರೆ ತೋಟವು ಇಲ್ಲವಾದ್ರೆ ಆ ಒಂದು ದ್ರಾಕ್ಷಿ ತೋಟವು ಎಂದು ಹೇಳುವಂತ ಸಮಯದಲ್ಲಿ ಅದು ಸಭೆಯನ್ನು ಕುರಿತು ಹೇಳುವಂತ ಕಾರ್ಯವಾಗಿದೆ. Outside tree also did not give any fig. In the garden tree also did not give any fig. ಹೊರಗಡೆ ಕಾಣಲ್ಪಡುತ್ತಿರುವಂತ ಅಂಜೂರದ ಮರವು ಆ ಒಳಗಡೆ ಆ ಒಂದು ತೋಟದಲ್ಲಿ ಕಾಣಲ್ಪಡುತ್ತಿರುವಂತ ಅಂಜೂರದ ಮರವು ಎರಡರಲ್ಲೂ ಫಲವು ಕಾಣಲ್ಪಡಲಿಲ್ಲ. In the roadside nobody is taking care. Okay, excused. But people in the vineyard, in the garden, in the house of God, in the church, in the fellowship, every Sunday they fed with the word of God. They fertilize. The preacher gives this. He puts manure. He waters. He does everything. But after 3 years also, no bearing fruit. ಹೊರಗಡೆ ಇರುವಂತ ಮರವನ್ನು ಬಿಟ್ಟು ಬಿಡೋಣ, ಯಾಕಂದ್ರೆ ಯಾರು ಅದಕ್ಕೆ ಬೇಕಾಗಿರುವಂತ ಸಮಯವನ್ನು ಕೊಟ್ಟು ಅದಕ್ಕೆ ಪಾಲನೆ ಮಾಡುತ್ತಿಲ್ಲ. ಆದರೆ ಈ ಒಂದು ತೋಟದಲ್ಲಿರುವಂತ ಒಂದು ಮರವನ್ನು ನೋಡಬೇಕಾದ್ರೆ ಅದು ಸಭೆಯನ್ನು ಕುರಿತು ಸೂಚಿಸುವಂತದ್ದಾಗಿದೆ. ಆ ಒಂದು ಮರ ಎನ್ನುವಂಥದ್ದು ವಿಶ್ವಾಸಗಳನ್ನು ಕುರಿತು ಸೂಚಿಸುವಂತದ್ದಾಗಿದೆ. ಪ್ರತಿ ವಾರವೂ ಬರುತ್ತೀರಾ, ಪ್ರತಿಯೊಂದು ವಾರವೂ ದೇವರ ವಾಕ್ಯವನ್ನು ಕೇಳುತ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ಸತ್ಯದ ವಾಕ್ಯವನ್ನು ಓದುತ್ತೀರಾ, ಆದರೆ ಫಲವನ್ನು ಕೊಡದೆ ಹೋದರೆ ನಿಮ್ಮ ಗತಿ ಏನು? That's why Jesus said, "Cast your net on the right side." ಅದಕ್ಕೆ ಯೇಸು ಕ್ರಿಸ್ತನು ಹೇಳುತ್ತಾನೆ, ಬಲಗಡೆಯಲ್ಲಿ ನಿಮ್ಮ ಆ ಒಂದು ಮೀನನ್ನು ಹಿಡಿಯುವುದಕ್ಕಾಗಿ ನಿಮ್ಮ ಬಲೆಯನ್ನು ಬೀಸಿರಿ. On the last day,
ಕೊನೆಯ ದಿನದಲ್ಲಿ Jesus will tell the sheep to come on the right side and the goat to go on the left side. ಮೊದಲೇದಾಗಿ ಅಲ್ಲಿ ಯೇಸು ಕ್ರಿಸ್ತನ ಕೊನೆಯ ದಿನದಲ್ಲಿ ಆ ಒಂದು ಕುರಿಗಳನ್ನು ತನ್ನ ಬಲಗಡೆಗೆ ಕರೆಯುತ್ತಾನೆ ಮತ್ತೆ ಮೇಕೆಗಳನ್ನು ಎಡಗಡೆಗೆ ಕರೆಯುತ್ತಾನೆ. You are called to bear fruit. ನೀವು ಫಲ ಕೊಡುವುದಕ್ಕಾಗಿಯೇ ನಿಮ್ಮನ್ನು ಕರೆದಿರುವಂತವನಾಗಿದ್ದಾನೆ. Suppose Jesus comes to you and asks for the fruit, what you can give? ಒಂದು ವೇಳೆ ಯೇಸು ಕ್ರಿಸ್ತ ನಿಮ್ಮ ಬಳಿಯಲ್ಲಿ ಬಂದು ನೀನು ಯಾವ ರೀತಿಯಾದ ಫಲವನ್ನು ಕೊಡಬಹುದು ಎಂದು ಕೇಳಬೇಕಾದ್ರೆ ನಿನ್ನ ಬಳಿಯಲ್ಲಿ ಯಾವ ರೀತಿಯಾದ ಫಲ ಉಂಟು? Now he is in the resurrected body. He is a spirit. ಈಗ ಆತನು ಆತ್ಮದಿಂದ ತುಂಬಿದವನಾಗಿದ್ದಾನೆ, ಯಾಕೆಂದ್ರೆ ಆತನು ಪುನರುತ್ಥಾನ ಹೊಂದಿದ್ದಾನೆ. So he lost spiritual fruit. ಯಾಕೆ ಆತನು ಆತ್ಮಿಕ ರೀತಿಯಾದ ಆ ಒಂದು ಹಣ್ಣನ್ನು ಆತನು ನೋಡುವಂತವನಾಗಿದ್ದಾನೆ. ಫಲವನ್ನು ಸ್ಪಿರಿಟ್, ಇದು ಆತ್ಮಿಕವಾದ ಫಲವಾಗಿದೆ. 9 fruits of the flesh, Galatians 5:22, we all know, no, 9 gifts, 9 fruits of the Holy Spirit. God wants from you love, joy, peace, patience, humbleness, patience, long suffering, self control, everything. ಅಲ್ಲಿ ಗಲಾತ್ಯನ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಆತ್ಮಿಕವಾದ ಫಲಗಳು ಯಾವುದು 9 ಫಲಗಳ ಬಗ್ಗೆ ನಮಗೆ ಗೊತ್ತು. ಅದೆಲ್ಲವೂ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ಎಂದು ನಾವು ತಿಳಿಯುತ್ತೇವೆ. Some of us, some people in the leadership, some people in the church, some people in the family, some people in the business, for 3 years, over 4 years, 5 years, we are not bearing fruit for the kingdom of God. ಒಂದು ವೇಳೆ ಸಭೆಗಳಲ್ಲಿ 1 ವರ್ಷ 2 ವರ್ಷ 3 ವರ್ಷದಿಂದ ಬರುತ್ತಿದ್ದೇವೆ, ನಾವು ಅನೇಕ ಕೆಲಸಗಳನ್ನು ಮಾಡುತ್ತಿದ್ದೇವೆ, ಅನೇಕ ಬಿಸ್ನೆಸ್ಗಳನ್ನು ಮಾಡ್ತಿದ್ದೇವೆ, ಪ್ರಯಾಸ ಪಡುತ್ತಿದ್ದೇವೆ, ಆದರೂ ಸಹ ಫಲವನ್ನು ಕೊಡದೆ ಹೋದರೆ ಪರಲೋಕ ರಾಜ್ಯಕ್ಕೆ ನಮ್ಮಿಂದ ಏನು ಉಪಯೋಗವಿಲ್ಲ. Am I bearing fruit for the kingdom of God? ನಾನು ಪರಲೋಕ ರಾಜ್ಯಕ್ಕಾಗಿ ಎಂದು ನಾನು ಫಲವನ್ನು ಕೊಡುತ್ತಿದ್ದೇನಾ? Jesus said, without me you cannot do anything. ಯೇಸು ಕ್ರಿಸ್ತನು ಹೇಳುತ್ತಾನೆ, ನನ್ನ ಹೊರತು ನಿಮ್ಮಿಂದ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. When we start giving fruit, God wants to get much fruit. He begins to prune us. ನಾವು ಫಲವನ್ನು ಕೊಡುವಂತ ಸಮಯದಲ್ಲಿ ದೇವರು ನಮ್ಮಿಂದ ಅಧಿಕವಾದ ಫಲಗಳನ್ನು ಆತನು ಅಪೇಕ್ಷಿಸುವಂತವನಾಗಿದ್ದಾನೆ. ಅದಕ್ಕೆ ಬೇಕಾಗಿರುವಂತ ಪ್ರತಿಯೊಂದನ್ನು ಗೊಬ್ಬರವನ್ನು ನಮಗೆ ಆತನು ಪ್ರೋತ್ಸಾಹಿಸುವಂತವನಾಗಿ ಪೋಷಿಸುವಂತವನಾಗಿರುತ್ತಾನೆ. He begins to prune, cut. ಆತನು ಚೆನ್ನಾಗಿ ಬೆಳೆಯುವುದಕ್ಕೆ ಆತನು ಮತ್ತೆ ನಮಗೆ ಮತ್ತೆ ಎಲ್ಲವನ್ನು ಕೊಡುವಂತವನಾಗಿರುತ್ತಾನೆ. But it pains. ಆದ್ರೆ ಅದು ನಿಮಗೆ ಬಹಳ ನೋವನ್ನು ಕೊಡುತ್ತದೆ. We want to give up. ನೀನು ಬಿಟ್ಟು ಬಿಡಬೇಕೆಂದು we want to go back fishing. ನೀನು ಮತ್ತೆ ಹಿಂದಿರುಗಿ ಹೋಗಿ ಬೆಸನಾಗಬೇಕೆಂದು ನೀನು ಆಲೋಚನೆ ಮಾಡುತ್ತೀಯ. But what you don't know, God begins to prune or cut so we will bear more fruit for the kingdom of God. ಯಾಕೆ ದೇವರು ನಿನ್ನನ್ನು ಅಲ್ಲಿ ಆ ಒಂದು ಸಮಯದಲ್ಲಿ ಆ ಒಂದು ಕತ್ತರಿಸುತ್ತಾನೆ ನೋಡಬೇಕಾದ್ರೆ ಮತ್ತೆ ಹಿಂದಿರುಗಿ ನೀನು ಅಧಿಕವಾಗಿ ದೇವರ ರಾಜ್ಯಕ್ಕಾಗಿ ಫಲ ಕೊಡಬೇಕೆಂಬ ಒಂದು ಉದ್ದೇಶದಿಂದ ನೀನನ್ನು ಮತ್ತೆ ಚೆನ್ನಾಗಿ ಅದನ್ನು ರೂಪಿಸುವಂತವನಾಗಿದ್ದಾನೆ. Whoever we are, ಯಾರೇ ಆಗಿದ್ದರೂ we may be believers, we may be leaders, are we bearing fruit? ನೀನು ಯಾರೇ ಆಗಿದ್ದರೂ ಸರಿ, ವಿಶ್ವಾಸಗಳಾಗಿರಬಹುದು, ಸೇವಕರಾಗಿರಬಹುದು, ಇಲ್ಲವಾದ್ರೆ ಹಿರಿಯರಾಗಿರಬಹುದು, ನೀವು ದೇವರ ರಾಜ್ಯಕ್ಕಾಗಿ ಎಂದು ನೀವು ಫಲವನ್ನು ಕೊಡುತ್ತಿದ್ದೀರಾ? Or we are useful for the kingdom of God? ಇಲ್ಲವಾದ್ರೆ ನಾವು ಪರಲೋಕ ರಾಜ್ಯಕ್ಕಾಗಿ ನಾವು ಯಾವ್ದಾದ್ರು ಒಂದು ಉಪಯುಕ್ತವಾದ ಒಂದು ಬೆಳೆ ಬಾಳುವಂತ ವ್ಯಕ್ತಿಗಳಾಗಿದ್ದೇವಾ? There were 6 jars without any useless. It was there. Jesus said, bring that jar. He filled them with the water and turned into wine. He made an empty jar a useful jar. ಅಲ್ಲಿ ನೋಡಬೇಕಾದ್ರೆ ಏನು ಸಂಬಂಧವೇ ಇಲ್ಲದ ರೀತಿಯಲ್ಲಿ ಇರುವಂತ 6 ಬಾನೆಗಳು ನಮಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಏನು ತುಂಬದೇ ಇರುವಂತ ಬಾನೆಗಳು ಅದು ಬರಿದಾಗಿತ್ತು. ಆದ್ರೆ ಯೇಸು ಕ್ರಿಸ್ತನು ಬರಿದಾಗಿದ್ದಂತ ಬಾನೆಗಳನ್ನು ತೆಗೆದುಕೊಂಡು ಬಂದು ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿ ಅದು ಉಪಯುಕ್ತವಾಗುವಂತೆ ದೇವರು ಮಾರ್ಪಡಿಸಿದನು. Hallelujah. 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 The 6th one. 6ನೇದಾಗಿ verse 7. 7ನೇ ವಾಕ್ಯ. I can read. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸೀಮೋನ ಪೇತ್ರನು ಕೇಳಿ ಮೈ ಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಹೋಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು. After the miracle happened, they could not recognize Jesus. John said to Peter, hey, this is Lord. ಆ ಒಂದು ಅದ್ಭುತವು ನಡೆದ ನಂತರವೂ ಸಹ ಅವರು ಆತನೇ ಯೇಸು ಕ್ರಿಸ್ತನೆಂದು ಅವರಿಂದ ಭಾವಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಅಲ್ಲಿ ಇದ್ದಂತ ಯೋಹಾನನು ಪೇತ್ರನನ್ನು ನೋಡಿ ಇದು ನಮ್ಮ ದೇವರು ನಮ್ಮ ಕರ್ತನು ಯೇಸು ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. That's what the Bible says in verse 7. ಅದೇ ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ವಾಕ್ಯ 7ರಲ್ಲಿ it is the Lord. ಆತನೇ ನಮ್ಮ ದೇವರು. When Peter heard it is the Lord, he was naked. When he came to know it is Lord, he covered himself with a garment. He ran to Jesus Christ. ಇದನ್ನು ಕೇಳಿದ ತಕ್ಷಣ ಪೇತ್ರನು ಬಟ್ಟೆ ಇಲ್ಲದವನಾಗಿದ್ದರಿಂದ ಏನು ಸಿಕ್ಕಿತೋ ಅದನ್ನು ಒದ್ದಿಕೊಂಡು ಮತ್ತೆ ಆತನು ಯೇಸುವಿನ ಬಳಿಗೆ ಓಡುವುದಕ್ಕೆ ಪ್ರಾರಂಭಿಸಿದನು. Before miracle, they never recognized Jesus. After miracle happened, then they recognized it is the Lord. Today, that's how many people are. Anyway, I don't want to get into that subject. What I'm trying to tell you is, after some time, John told to Peter, it is the Lord.
ಕೆಲವು ಸಮಯದಲ್ಲಿ ನೋಡುವಂತ ಸಮಯದಲ್ಲಿ ಅದ್ಭುತವನ್ನು ನಡೆಯದೆ ಹೊರತು ಯೇಸು ಕ್ರಿಸ್ತನೆಂದು ಭಾವಿಸುವುದಿಲ್ಲ. ಒಂದು ನಂತರ ಅದ್ಭುತ ನಡೆದ ನಂತರವೇ ಈತನೇ ಯೇಸು ಕ್ರಿಸ್ತನೇ ಎಂದು ನಾವು ತಿಳಿಯುವುದಕ್ಕೆ ಪ್ರಾರಂಭಿಸುತ್ತೇವೆ. ಅದನ್ನೇ ಅಲ್ಲಿ ಯೋಹಾನನು ನೋಡಿ ಪೇತ್ರನಿಗೆ ಹೇಳುವುದನ್ನು ನಾವು ನೋಡುತ್ತೇವೆ. That's a different subject. ಅದು ಒಂದು ಬೇರೆ ಒಂದು ಅಧ್ಯಾಯವಾಗಿದೆ. Before miracle, they never recognized Jesus. After miracle happened, then they recognized Jesus. All 3.5 years, the disciples were with Jesus only to see miracles. They were not so keen about being with Jesus. Only after Pentecost, their real ministry began. ಇಲ್ಲಿ ನೋಡಬೇಕಾದ್ರೆ ಅದ್ಭುತವು ನಡೆಯುವುದಕ್ಕಿಂತ ಮುಂಚಿತವಾಗಿ ಅದ್ಭುತವು ನಡೆದ ನಂತರ ಎಂಬುವಂತ ಒಂದು ಅಧ್ಯಾಯ ಉಂಟು. ಅದು ಬೇರೆ ಆಗಿದೆ. ಆದರೆ ಇಲ್ಲಿ ನೋಡಬೇಕಾದ್ರೆ ಅಲ್ಲಿ ಅದ್ಭುತ ಮಾಡುವ ತನಕ ಅವರು ಯೇಸು ಕ್ರಿಸ್ತನೇ ಎಂದು ಅವರು ಅರ್ಥಕೊಳ್ಳಲಿಲ್ಲ. ಅದ್ಭುತವಾದ ನಂತರವೇ ಆತನೇ ಯೇಸು ಕ್ರಿಸ್ತನೆಂದು ತಿಳಿದುಕೊಂಡರು. ಅವರ ನೋಡಬೇಕಾದ್ರೆ ಅವರು ಅದ್ಭುತ ನಡೆದರೆ ಮಾತ್ರವೇ ಅವರು ಯೇಸು ಕ್ರಿಸ್ತನೆಂದು ತಿಳಿದುಕೊಂಡರು. ಅದು ಒಂದು ಬೇರೆ ಅಧ್ಯಾಯವಾಗಿದೆ. ಅದು ಈಗ ಬೇಡ. That's what Jesus said to the people. Jesus told the disciples, many of you all are coming to me because of the miracle, because they're getting fish and bread. Jesus said, that's why you're following me. ಅದಕ್ಕೆ ಯೇಸು ಕ್ರಿಸ್ತನು ಹೇಳುತ್ತಾನೆ, ನನ್ನ ನೀವು ಹಿಂಬಾಲಿಸುವುದಾದರೆ ನಿಮಗೆ ಅನೇಕ ಅದ್ಭುತಗಳು ನಡೆಯುತ್ತದೆ. ಅದು ಮಾತ್ರ ಅಲ್ಲ, ಉಚಿತವಾಗಿ ನಿಮಗೆ ಮೀನು ರೊಟ್ಟಿ ಸಿಗುತ್ತದೆ. ಅದನ್ನೇ ಹುಡುಕಿಕೊಂಡು ನೀವು ಬರುತ್ತಿದ್ದೀರಾ, ಅದ್ಭುತವನ್ನೇ ಹುಡುಕಿಕೊಂಡು ಬರುತ್ತಿದ್ದೀರಾ ಹೊರತು ನನ್ನನ್ನು ಹುಡುಕಿಕೊಂಡು ಬರುತ್ತಿಲ್ಲ ಎಂದು ಯೇಸು ಕ್ರಿಸ್ತನು ಹೇಳುತ್ತಾನೆ. That's the same people who said, we want to make you a king. Hosanna, Hosanna. Just after 3 days, the same people said, crucify him. ಇದೇ ವ್ಯಕ್ತಿಗಳು 3 ದಿನಗಳ ಮುಂಚಿತವಾಗಿಯೇ ಅವರು ಓಸನ ದಾವೀದ ಕುಮಾರನೆಂದು ಹೇಳಿದಂತ ಅದೇ ವ್ಯಕ್ತಿಗಳು 3 ದಿನವಾದ ನಂತರ ಈತನನ್ನು ಶಿಲುಬೆಗೆ ಹಾಕಿಸು ಎಂದು ಹೇಳಿದಂತ ಅದೇ ಜನರಾಗಿದ್ದಾರೆ. Many people followed Jesus because of something. ಯೇಸು ಕ್ರಿಸ್ತನನ್ನು ಅನೇಕ ಜನರು ಹಿಂಬಾಲಿಸಿದರು, ಯಾಕೆಂದ್ರೆ ಆತನಿಂದ ಬರುವಂತ ಕಾರ್ಯಗಳನ್ನು ಹೊಂದಿಕೊಳ್ಳಬೇಕೆಂದು. Jesus said, unless I do the miracle, unless you see the miracle, don't believe. ಅದಕ್ಕೆ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ಅದ್ಭುತವನ್ನು ಮಾಡದೆ ಹೊರತು ನೀವು ನನ್ನನ್ನು ನಂಬುವುದಿಲ್ಲ ಎಂದು ಯೇಸು ಕ್ರಿಸ್ತನು ಹೇಳುತ್ತಾನೆ. Some people are not qualified. ಯಾಕಂದ್ರೆ ಕೆಲವು ಜನರು ಕರೆಯಲ್ಪಟ್ಟಿಲ್ಲ. Jesus sent the disciples into the storm. ಅಲ್ಲಿ ಯೇಸು ಕ್ರಿಸ್ತನು ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ತನ್ನ ಶಿಷ್ಯರನ್ನು ಕಳಿಸಿದನು. Go, ಹೋಗಿರಿ. The Bible says he forced them to get into the boat and go. ಅವರಿಗೆ ಒತ್ತಾಯ ಮಾಡಿ ಹೋಗಿರಿ ಎಂದು ಆ ಒಂದು ದೋಣಿಯಲ್ಲಿ ಹತ್ತಿ ಹೋಗಿರಿ ಎಂದು ದೇವರು ಕಳಿಸಿದನು. Then they encountered the storm. ಅವರು ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಸಿಲುಕಿಕೊಂಡರು. God, you are almighty God. ದೇವರೇ, ನೀನು ಬಹಳ ಶಕ್ತಿಶಾಲಿ ಉಳ್ಳಂತ You ದೇವರು. forced your disciples to go into the storm. ದೇವರೇ, ನೀನು ನಿನ್ನ ಶಿಷ್ಯರನ್ನು ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ You ಕಳಿಸಿದ್ದೀಯಲ್ಲವೇ, said take the boat and go. ನೀನು ಹೇಳಿದ್ದೀಯಲ್ಲವೇ ನೀವು ಹಡಗನ್ನು ತೆಗೆದುಕೊಂಡು ಹೋಗಿರಿ ಎಂದು. Will you not know the storm is going to come? ನಿನಗೆ ತಿಳಿದಿರಲಿಲ್ಲವೇ ಅಲ್ಲಿ ಬಿರುಗಾಳಿ ಬರುತ್ತದೆ ಎಂದು? God said, yes, I know. ಅದಕ್ಕೆ ಯೇಸು ಹೇಳುತ್ತಾರೆ, ನನಗೆ ಗೊತ್ತು. Why you separated the disciples from the crowd? ಯಾಕೆ ಈ ಒಂದು ಜನರ ಮಧ್ಯದಿಂದ ಆ ಒಂದು ಶಿಷ್ಯರನ್ನು ಬೇರ್ಪಡಿಸಿ ಕಳಿಸಿದೆ? They are not matured enough to face the storm. My disciples will be matured to face the storm, to trust in me. ಯಾಕೆಂದ್ರೆ ಈ ಒಂದು ಜನರು ಈ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಅದನ್ನು ದಾಟಿ ಹೋಗುವುದಕ್ಕೆ ಅವರಲ್ಲಿ ಸಾಮರ್ಥ್ಯವಿಲ್ಲ. ಆದರೆ ನನ್ನ ಶಿಷ್ಯರು, ನನ್ನನ್ನು ಅರಿತುಕೊಂಡಂತ ಶಿಷ್ಯರಿಗೆ ಸಾಮರ್ಥ್ಯ ಉಂಟು. ಅದರ ನಿಮಿತ್ತವಾಗಿ ನಾನು ಅವರನ್ನು ಬೇರ್ಪಡಿಸಿ ಅವರನ್ನು ಕಳಿಸಿದ್ದೇನೆ. Listen to me, listen. When you're serving the Lord, ಕೇಳಿಕೊಳ್ಳಿರಿ, ನೀವು ದೇವರಿಗೆ ನೀವು ಆತನಿಗೆ ಆರಾಧನೆ ಮಾಡುವಂತ when you're helping ಸಮಯದಲ್ಲಿ, in the church, when you're doing ministry in the church, ನೀವು ಸಭೆಯಲ್ಲಿ ನೀವು ದೇವರ ಸೇವೆ ಮಾಡುವಂತ ಸಮಯದಲ್ಲಿ, ಇಲ್ಲವಾದ್ರೆ ಸಹಾಯ ಮಾಡುವಂತ ಸಮಯದಲ್ಲಿ, people should see Jesus and say like John, hey, it is the Lord. ಜನರು ನೋಡಿ ಆ ಒಂದು ಯೋಹಾನನ ರೀತಿಯಲ್ಲಿ ಹೇಳಬೇಕು, ಇದು ನಮ್ಮ ದೇವರಾಗಿದ್ದಾರೆ. Hallelujah. Hallelujah. John said to Peter, hey, listen, this is the Lord. ಅಲ್ಲಿ ಪೇತ್ರನನ್ನು ನೋಡಿ ಯೋಹಾನನು ಹೇಳುತ್ತಾನೆ, ನೋಡು, ಇದು ನಮ್ಮ ದೇವರು. In a family, ನಮ್ಮ in a ಕುಟುಂಬದಲ್ಲಿ, ministry, ನಮ್ಮ ಸೇವೆಯಲ್ಲಿ, in a church, ಸಭೆಯಲ್ಲಿ, in whatever we are serving, ನಾವು ಏನೇ ಒಂದು ಕಾರ್ಯದಲ್ಲಿ ನಾವು ತೊಡಗಿಕೊಂಡಿದ್ದರು, people should not see us and they say, it is the Lord. ಜನರು ನಮ್ಮನ್ನು ನೋಡಬಾರದು, ನಮ್ಮನ್ನು ನೋಡಿ ಜನರು ಹೇಳಬೇಕು, ಇದು ದೇವರಿಂದ ಆಯಿತು ಎಂದು. But today people in the church, in the ministry, they want attention, they want position. ಆದ್ರೆ ಈ ದಿನದಲ್ಲಿ ಕಾಣಲ್ಪಡುವಂತ ಆ ಒಂದು ಸೇವೆ ಮಾಡುವಂತ ಸಮಯದಲ್ಲಿ ಜನರಿಗೆ ತಾವು ಮಾಡಿದ್ದೇವೆ, ನಾವು ಮಾಡಿದ್ದೇವೆ ಎಂಬ ಒಂದು ಪ್ರಶಂಸೆ ಬೇಕು ಎಂದು ಅದಕ್ಕೋಸ್ಕರ ಮಾಡುತ್ತಾರೆ. If you want recognition, attention and position, you cannot do ministry faithfully. ನೀವು ಒಂದು ವೇಳೆ ನಿಮಗೆಂದು ನೀವು ಮಾಡಿದ್ದೀರಾ ಎಂದು ನಿಮಗೆ ಆ ಒಂದು ಘನತೆ ಗೌರವ ಬೇಕಾಗಿರುವುದು, ಅದರಿಂದ ನೀವು ದೇವರ ಸೇವೆಯನ್ನು ಮಾಡುವುದಕ್ಕೆ ನಿಮ್ಮಿಂದ ಸಾಧ್ಯವಾಗುವುದಿಲ್ಲ. Like John, people should say, it is the Lord. ಅಲ್ಲಿ
ಯೋಹಾನನ ರೀತಿಯಲ್ಲಿ ನೀವು ಮಾಡುವಂತ ಪ್ರತಿಯೊಂದು ಕಾರ್ಯಗಳನ್ನು ನೋಡಿ ಹೇಳಬೇಕು, ಇದು ದೇವರಿಂದ ಆಯಿತು ಎಂದು. It is not pastor XYZ, it's not a leader XYZ, it is Jesus Christ. ಇಲ್ಲಿ ನಡೆದಂತ ಕಾರ್ಯವು ಇದು ಒಂದು ಪಾಸ್ಟರಿಂದ ಆಗಲಿಲ್ಲ, ಇಲ್ಲವಾದ್ರೆ ಇಲ್ಲಿ ಸೇವಕರಿಂದ ಆಗಲಿಲ್ಲ, ಇದು ಯೇಸು ಕ್ರಿಸ್ತನಿಂದಲೇ ಉಂಟಾಯಿತು. Hallelujah. Hallelujah. Just because what you want you do not give means you want to leave the church. Because pastor is not talking to you, you want to leave the church. Because what you wanted to do something in the church, they're not giving you want to leave the church. Why you want to come to church? For attention, for recognition, for position. But my friends, ministry is not about you, it is Jesus. ಒಂದು ವೇಳೆ ಸಭೆಯಲ್ಲಿ ನೋಡಬೇಕಾದ್ರೆ, ವಿಶ್ವಾಸಿಗಳ ಮಧ್ಯದಲ್ಲಿ ನೋಡಬೇಕಾದ್ರೆ ಅವರು ನನ್ನ ಮಾತನಾಡಿಸುವುದಿಲ್ಲ, ನಾನು ಸಭೆಗೆ ಬರುವುದಿಲ್ಲ, ಸೇವಕರು ನನಗೆ ಘನತೆ ಗೌರವವನ್ನು ಕೊಡುವುದಿಲ್ಲ, ನಾನು ಸಭೆಗೆ ಬರುವುದಿಲ್ಲ, ನಾನು ಈ ಒಂದು ಕಾರ್ಯವನ್ನು ಮಾಡುತ್ತೇನೆ, ನಾನು ಮುಂದೆ ಹೋಗೋದಾದ್ರೆ ನನಗೆ ಸಮಯವನ್ನು ಕೊಡುವುದಿಲ್ಲ, ಅದಕ್ಕೆ ನಾನು ಸಭೆಗೆ ಬರುವುದಿಲ್ಲ. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಇಲ್ಲಿ ಘನತೆ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ಎಂದು ಬರಬೇಡ. ಯಾಕೆಂದ್ರೆ ಇಲ್ಲಿ ಇರುವಂತವನು ಯೇಸು ಕ್ರಿಸ್ತನಾಗಿದ್ದಾನೆ, ಆತನಿಗೆ ಮಾತ್ರವೇ ಘನತೆ ಗೌರವ ಸಲ್ಲಿಸಬೇಕು. Hallelujah. 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 Peter tried to equal Jesus, Elijah and Moses. ಇಲ್ಲಿ ನೋಡಬೇಕಾದ್ರೆ ಪೇತ್ರನು ಯೇಸು ಕ್ರಿಸ್ತನನ್ನು, ಎಲಿಯನನ್ನು, ಎಲಿಷನನ್ನು ಒಂದೇ ರೀತಿಯಾಗಿ ನೋಡುವುದಕ್ಕೆ ಪ್ರಾರಂಭಿಸಿದನು. Heaven was opened. ಅಲ್ಲಿ ಪರಲೋಕ ತೆರೆಯಲ್ಪಟ್ಟಿತು. Voice from heaven came. ಪರಲೋಕದಿಂದ ಒಂದು ಧ್ವನಿಯು ಬಂದಿತು. This is my beloved son whom I am pleased. Listen whatever he says. Not what Moses said, not what Elijah said. ಅಲ್ಲಿ ಪರಲೋಕದಿಂದ ಬಂದಂತ ಶಬ್ದವು, ಈತ ನನ್ನ ಪ್ರಿಯನಾದ ಮಗನು, ಈತನು ಏನು ಹೇಳುತ್ತಾನೋ ಅದನ್ನೇ ನೀವು ಜ್ಞಾಪಕದಲ್ಲಿ ಇಟ್ಟುಕೊಂಡು ಅದಂತೆ ನಡೆಯಿರಿ. ಯಾಕಂದ್ರೆ ಮೋಶೆ ಹೇಳಿದ್ದನ್ನು, ಎಲಿಯನು ಹೇಳಿದ್ದನ್ನು ನೀವು ಕೇಳಬೇಡಿರಿ, ಯಾಕಂದ್ರೆ ಯೇಸು ಕ್ರಿಸ್ತನು ಏನನ್ನು ಹೇಳುತ್ತಾನೋ ಅದನ್ನೇ ಕೇಳಿರಿ ಎಂದು ಪರಲೋಕದಿಂದ ಶಬ್ದ ಉಂಟಾಯಿತು. Moses died. ಮೋಶೆಯು ಮರಣ ಹೊಂದನು. Elijah did not die. ಎಲಿಯನು ಅಲ್ಲಿ ಮರಣವನ್ನು ಹೊಂದಲಿಲ್ಲ. Moses is a dead saint. Elijah is a living saint. Many religions they worship the saints. My friends, whether dead or alive, you cannot serve any saints. You can serve only Jesus Christ. ಇಲ್ಲಿ ನೋಡಬೇಕಾದ್ರೆ, ಮೋಶೆ ನೋಡಬೇಕಾದ್ರೆ ಆತನು ಮರಣವನ್ನು ಹೊಂದಿದಂತ ಪ್ರವಾದಿ ಆಗಿದ್ದಾನೆ, ಆದ್ರೆ ಎಲಿಯನ ನೋಡಬೇಕಾದ್ರೆ ಮರಣವನ್ನು ಹೊಂದದಿರುವಂತ ಪ್ರವಾದಿ ಆಗಿದ್ದಾನೆ. ಆದರೆ ಈ ದಿನದಲ್ಲಿ ಕೆಲವು ಜನರು ಮರಣವನ್ನು ಹೊಂದದಿರುವಂತ ಪ್ರವಾದಿಗಳನ್ನು ಅವರು ಸೇವಿಸುತ್ತಾರೆ. ಆದರೆ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ನಾನು ಸೇವಿಸಬೇಕಾಗಿರುವಂತದ್ದು ಆತನು ಒಬ್ಬನೇ ಆಗಿದ್ದಾನೆ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. Hallelujah. Hallelujah. All the followers of John the Baptist, ಈ ಸ್ನಾನಿಕನಾದ ಯೋಹಾನನನ್ನು ಆತನ ಹಿಂದೆ ಹೋಗುತ್ತಿದ್ದಂತ ಜನರು, they were with John the Baptist. ಅವರು ಸ್ನಾನಿಕನಾದ ಯೋಹಾನನ ಸಂಗಡಲೇ ಇದ್ದರು. When Jesus came to take baptism, ಅಲ್ಲಿ ಯೇಸು ಕ್ರಿಸ್ತನು ಪವಿತ್ರಾತ್ಮದಿಂದ ಅಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೆ ಬರುವಂತ ಸಮಯದಲ್ಲಿ John the Baptist said, "Behold the Lamb of God who comes to take the sins of the world. I am not worthy to untie his shoes. I baptize you with water, but he shall baptize you with the fire and the Holy Ghost." ಅಲ್ಲಿ ನೋಡಬೇಕಾದ್ರೆ ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನನ್ನು ನೋಡಿ ಹೇಳುವಂತ ಕಾರ್ಯ, ಈಗೋ ಯಜ್ಞಕ್ಕೆ ನೇಮಿಸಿರುವಂತ ಕುರಿ, ಆತನ ಪಾದಗಳ ಕೆರಗಳನ್ನು ತೆಗೆಯುವುದಕ್ಕೆ ನನಗೆ ಯೋಗ್ಯತೆವಿಲ್ಲ, ನಾನಾದರೂ ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತೇನೆ, ಈತನಾದರೂ ದೇವರ ಅಭಿಷೇಕದಿಂದ ಆತ್ಮದಿಂದ ನಿಮ್ಮನ್ನು ಅಭಿಷೇಕಿಸುತ್ತಾನೆ ಎಂದು ಹೇಳುತ್ತಾನೆ. All the followers of John the Baptist became the fan of Jesus Christ. ಅಲ್ಲಿ ಯಾರ್ಯಾರು ಸ್ನಾನಿಕನಾದ ಯೋಹಾನನನ್ನು ಹಿಂಬಾಲಿಸುತ್ತಿದ್ದರೋ ಎಲ್ಲರೂ ಯೇಸು ಕ್ರಿಸ್ತನ ಕಡೆಗೆ ತಮ್ಮ ಗಮನವನ್ನು ತಿರುಗಿಸಿಕೊಂಡರು. John the Baptist said, "Behold the Lamb of God." ಅಲ್ಲಿ ಸ್ನಾನಿಕನಾದ ಯೋಹಾನನು ಹೇಳುತ್ತಾನೆ, ಈಗೋ ಯಜ್ಞದ ಕುರಿ. John the Baptist did not attach his disciples to him, he attracted to the Lamb of God, Jesus Christ. ಸ್ನಾನಿಕನಾದ ಯೋಹಾನನು ತನಗೆ ಇದ್ದಂತ ಶಿಷ್ಯರು ನನಗೇ ಬೇಕೆಂದು ಆತನು ಇಟ್ಟುಕೊಳ್ಳಲಿಲ್ಲ, ಆತನು ಹಿಂತಿರುಗಿ ಬದಲಾಗಿ ಅಲ್ಲಿ ನೋಡಿ ಯಜ್ಞಕ್ಕೆ ಇರುವಂತ ಕುರಿ ಎಂದು ತಿಳಿಸಿ ಆತನ ಕಡೆಗೆ ತನ್ನ ಶಿಷ್ಯರನ್ನು ಕಳಿಸುವುದಕ್ಕೆ ಪ್ರಾರಂಭಿಸಿದನು. I baptize you with water, ನಾನಾದರೂ ನೀರಿನಿಂದ ನಿಮಗೆ ದೀಕ್ಷಾಸ್ನಾನ but ಕೊಡಿಸುತ್ತೇನೆ, he is coming to baptize you with the Holy Ghost and fire. ಆದರೆ ಆತನಾದರೂ ಪವಿತ್ರಾತ್ಮ ಭರಿತನಾಗಿ ಅಭಿಷೇಕಿಸಿ ನಿಮಗೆ ದೀಕ್ಷಾಸ್ನಾನವನ್ನು ಕೊಡಿಸುತ್ತಾನೆ. The last thing what happened? ಕೊನೆಯದಾಗಿ ಏನು ನಡೆಯಿತು? The disciples came to the shore. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಇದ್ದಂತ ಶಿಷ್ಯರು ಆ ಒಂದು ದಡಕ್ಕೆ ಬಂದರು. They saw Jesus kindle the coal of fire on the shore. ಅಲ್ಲಿ ನೋಡಬೇಕಾದ್ರೆ ಬೇಕಾದಂತ ಕೆಂಡವನ್ನು ಈಗಾಗಲೇ ಯೇಸು ಕ್ರಿಸ್ತನು ಅವರಿಗೋಸ್ಕರ ಸಿದ್ಧಪಡಿಸಿದ್ದಾನೆ. After they had the breakfast, ಅಲ್ಲಿ ಅವರು ಬೇಕಾಗಿರುವಂತ ಬೆಳಗ್ಗೆ ಬೇಕಾಗಿರುವಂತ ಆಹಾರವನ್ನು ತಿಂದರು. Jesus told Peter, "Feed my lamb, feed my sheep." ಅಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಕಾರ್ಯ, ಪೇತ್ರನಿಗೆ ನನ್ನ ಕುರಿಗಳನ್ನು ಮೇಯಿಸು. Peter might have remembered ಪೇತ್ರನು ಆಲೋಚನೆ ಮಾಡಿರಬಹುದು, the fire which was kindled with the heathen people that made me to deny Jesus, but this fire which is kindled by Jesus that will make me to rise up and become apostle. ಅಲ್ಲಿ ಹೋಗಿ ಚಳಿಯನ್ನು ಕಾಯಿಸಿಕೊಂಡಿದ್ದಂತ ಪೇತ್ರನು ಆ ಒಂದು ಬೆಂಕಿಯು ಯೇಸು ಕ್ರಿಸ್ತನನ್ನು ಆತನನ್ನು ಅರಿಯಲಿಲ್ಲ ಎಂದು ಹೇಳಿದ ಅದೇ ಬೆಂಕಿಯು ಈಗ ಯೇಸು ಕ್ರಿಸ್ತನು ಕೊಡುತ್ತಿರುವಂತ ಈ ಒಂದು ಬೆಂಕಿಯ ನಿಮಿತ್ತವಾಗಿ ಆತನಿಗೆ ಒಂದು ಉತ್ಸಾಹ ಉಂಟಾಯಿತು. ಯೇಸು ಕ್ರಿಸ್ತನು ಹೇಳುವಂತ ಕಾರ್ಯ, ನೀನು ಹೋಗಿ ನನ್ನ ಕುರಿಗಳನ್ನು ಮೇಯಿಸಿ ಎನ್ನುವಂತ ಕಾರ್ಯವು ಆತನ ಆಲೋಚನೆಗೆ ಬಂದಿತು.
The heathen fire which Peter was warming deny Jesus Christ. ಅಲ್ಲಿ ಆ ಒಂದು ಚಳಿ ಕಾಯಿಸಿಕೊಂಡಿದ್ದಂತ ಅದೇ ಪೇತ್ರನು ಆ ಒಂದು ಬೆಂಕಿಯು ಯೇಸು ಕ್ರಿಸ್ತನನ್ನು ನಾನು ಆತನನ್ನು ಅರಿಯೋದಿಲ್ಲ ಎಂದು ಆತನು ಬೊಂಕಿದನು. No, Jesus kindles a fire on the shore. ಆದ್ರೆ ಈಗ ಯೇಸು ಕ್ರಿಸ್ತನು ಆ ಒಂದು ದಡದಲ್ಲಿ ಆ ಒಂದು ಬೆಂಕಿಯನ್ನು ಹಾಕಿದ್ದಾನೆ. That's the last chapter. ಅದೇ ಕೊನೆಯ ಅಧ್ಯಾಯವಾಗಿದೆ. Then the next chapter opens. ನಂತರ ಹೊಸ ಅಧ್ಯಾಯನ ಉಂಟಾಗುತ್ತದೆ. On the upper room the Holy Ghost came as a fire. ಆ ಒಂದು ಮೇಲ್ಛಾವಣಿಯಲ್ಲಿ ಪರಿಶುದ್ಧಾತ್ಮನು ಒಂದು ಬೆಂಕಿಯ ರೀತಿಯಲ್ಲಿ ಆತನ ಮಧ್ಯದಲ್ಲಿ ಹಾದು ಬಂದನು. That was the last day Peter was found with a boat. After the Holy Ghost came as a fire, Peter was no more a fisherman. He became a great apostle of God. ಅದೇ ಕೊನೆಯ ದಿನವಾಗಿದೆ. ಪೇತ್ರನು ಆ ಒಂದು ಹಡಗನ್ನು ಎತ್ತಿಕೊಂಡು ಆ ಒಂದು ದೋಣಿಯನ್ನು ಎತ್ತಿಕೊಂಡು ಮೀನು ಹಿಡಿಯುವುದಕ್ಕಾಗಿ ತೆಗೆದುಕೊಂಡಂತ ದಿನ ಅದೇ ಕೊನೆಯ ದಿನವಾಗಿದೆ. ಯಾಕೆಂದ್ರೆ ನಂತರ ಬಂದಂತ ದಿನಗಳು ಆತನು ಒಂದು ದೊಡ್ಡ ಅಪೊಸ್ತಲನಾಗಿ ದೇವರಿಗಾಗಿ ಎಂದು ಆತನು ಜೀವಿಸಿದನು. And the Bible says on the day of Pentecost Peter got up and he began to preach. 3,000 fish he got. ಅಲ್ಲಿ ಪಂಚಶತಮಾನ ದಿನದಲ್ಲಿ ಪೇತ್ರನು ಎದ್ದು ನಿಂತುಕೊಂಡು ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತ ಸಮಯದಲ್ಲಿ 3,000 ಮೀನುಗಳನ್ನು ಆತನು ಹಿಡಿದನು. And bonus point. ಉಚಿತವಾಗಿರುವಂತ ಸಂದೇಶ. I'll finish it. ಸತ್ಯದ ವಾಕ್ಯ ಹೇಳುತ್ತದೆ 153 fish they got. 153 ಮೀನುಗಳು ಅವರಿಗೆ ದೊರಕಿತು. The Sea of Galilee, they say there are 153 different kinds of fish live in that Sea of Galilee. ಆದ್ರೆ ಈ ಒಂದು ಪುರಾಣದಲ್ಲಿ ನೋಡಬೇಕಾದ್ರೆ ಈ ಒಂದು ಗಲಿಲಿಯಾದಲ್ಲಿ ಇರುವಂತ ಸಮುದ್ರದಲ್ಲಿ ನೋಡಬೇಕಾದ್ರೆ 135 ವಿಭಿನ್ನ ರೀತಿಯಾದ ಮೀನುಗಳು ಅಲ್ಲಿ ಉಂಟು. When we are anointed by the fire of God, ಆದ್ರೆ ನೀವು ಪರಿಶುದ್ಧಾತ್ಮನಿಂದ ನೀವು ಅಭಿಷೇಕಿಸಲ್ಪಟ್ಟಿರುವಂತ ಸಮಯದಲ್ಲಿ you will reach to all different kinds of tribe, different kind of people. ನೀವು ಅಭಿಷೇಕ ಹೊಂದಿರುವಂತ ಸಮಯದಲ್ಲಿ ವಿಭಿನ್ನವಾಗಿರುವಂತ ಜಾತಿಗಳಿಗೆ ಜನಾಂಗಗಳಿಗೆ ಹೋಗಿ ನೀವು ನಿಮ್ಮನ್ನೇ ನೀವು ತೊಡಗಿಸಿಕೊಳ್ಳುತ್ತೀರಾ. And all different types of caste, different types of people will come into the church. ಅನೇಕ ವಿಭಿನ್ನವಾದ ಜಾತಿ ಇರುವಂತ ಜನರು ಹಿಂತಿರುಗಿ ಸಭೆಗೆ ಬರುವಂತವರಾಗಿರುತ್ತಾರೆ. Hallelujah. Hallelujah. That means big actors, big politicians, rich people, poor people, crippled people, beggar, all kinds of people will come. ಪ್ರತಿಯೊಂದು ಕಾರ್ಯದಲ್ಲಿರುವಂತ ಜನರು ಒಂದು ವೇಳೆ ಆಕ್ಟರ್ಸ್ ಗಳಾಗಿರಬಹುದು, ಪೊಲಿಟಿಷಿಯನ್ಸ್ ಗಳಾಗಿರಬಹುದು, ಇಲ್ಲವಾದ್ರೆ ಬಹಳ ಅಂತಸ್ತಿಕೆ ಉಳ್ಳಂತವರಾಗಿರೋ, ಇಲ್ಲವಾದ್ರೆ ಏನು ಇಲ್ಲದಿರುವಂತ ಜನರಾಗಿರಬಹುದು, ಎಲ್ಲಾ ಜನರು ಸಭೆ ಒಳಗಡೆ ಬರುವುದಕ್ಕೆ ಪ್ರಾರಂಭಿಸುತ್ತಾರೆ. The president of Korea used to give his diary to Paul Yangchu for all the decisions. ಅಲ್ಲಿ ನೋಡಬೇಕಾದ್ರೆ ಪ್ರೆಸಿಡೆಂಟ್ ಆಫ್ ಕೊರಿಯಾ ಅವರು ಆ ಒಂದು ಪಾಲ್ ಯಾಂಗಿಚೋ ಅವರಿಗೆ ತಮ್ಮ ಡೈರಿಯನ್ನು ಕೊಡುತ್ತಿದ್ದರು. God can do in our country. ನೀವು ಸೈಲೆಂಟ್ ಆಗಿದಪ್ಪ, ಅದ ನನ್ನ ಮೆಸೇಜ್ ನಿ ಕೇಳ್ಚಾರ. ಗಾಡ್ ಬ್ಲೆಸ್ ಯು. ಆಮೆನ್. ಆಮೆನ್. ಆಂಡ ನಮ್ಮ ದೇಶದ ಸೇವರ ಇಲ್ಲಯಾ? ದೇವರು ನಮ್ಮ ದೇಶದಲ್ಲಿ ಮಾಡ್ತಾರಾ ಇಲ್ಲವಾ? ಸೈಲೆಂಟ್. ಆಮೆನ್. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's pray. ನಾವು ಪ್ರಾರ್ಥಿಸೋಣ. Father, we thank you for this morning. ದೇವರೇ, ಒಂದು ಬೆಳಗಿನ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. Lord, put a fresh fire in us, Lord. ದೇವರೇ, ಹೊಸ ರೀತಿಯಾದ ಬೆಂಕಿಯನ್ನು ನಮ್ಮ ಒಳಗೆ ಹಾಕು. You are the baptizer of the fire and the Holy Ghost, Lord. ದೇವರೇ, ಯಾಕಂದ್ರೆ ನೀನು ರಾಜ, ನಮ್ಮನ್ನು ರಾಜವೇ, ಆತ್ಮದಿಂದಲೂ ರಾಜ, ಅಪ್ಪ ಬೆಂಕಿಯಿಂದಲೂ ರಾಜ, ನೀವು ರಾಜ, ನಮ್ಮನ್ನು ಅಭಿಷೇಕಿಸುವಂತವನಾಗಿದ್ದೀಯ. Baptize a fresh fire upon us, Lord. ದೇವರೇ, ಹೊಸ ಅಭಿಷೇಕವನ್ನು ರಾಜ ನಮ್ಮ ಮೇಲೆ ಹಾಕು. We can reach all the nations, all kinds of people. ಯಾಕಂದ್ರೆ ರಾಜ, ಇದರ ಮುಖಾಂತರವಾಗಿ ಅನೇಕ ಜನಾಂಗಗಳನ್ನು ನಾವು ಸಂಧಿಸುವುದಕ್ಕೆ ಸಾಧ್ಯ ಉಂಟಾಗುತ್ತದೆ. We will reach many nations. ದೇವರೇ, ಅನೇಕ ಜನಾಂಗಗಳನ್ನು, ಅನೇಕ ಜಾಗಗಳನ್ನು ನಾವು many cities and many kinds of people. ದೇವರೇ, ಅನೇಕ ಊರುಗಳಿಗೆ ಅನೇಕ ಜಾತಿಯ ಜನರು ಉಂಟು. And all types of people will come into the body of Christ. ಅದರ ಮುಖಾಂತರವಾಗಿ ದೇವರೇ ಎಲ್ಲ ವಿಭಿನ್ನ ಜಾತಿ ಉಳ್ಳಂತ ಜನರು ರಾಜ ಕ್ರಿಸ್ತನ ಶರೀರ ಎಂಬುವಂತ ಒಂದು ಆಲಯಕ್ಕೆ ಬರುವಂತವರಾಗಲಿ. In the book of Revelation we read all types of tribe, different kinds of tongues, different nations have come before you worshiping. ದೇವರೇ, ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿದೆ ರಾಜ, ಅಪ್ಪ ಪ್ರತಿ ಬೇರೆ ಬೇರೆ ಜನಾಂಗದವರು ರಾಜ, ಬೇರೆ ಬೇರೆ ಭಾಷೆ ಉಳ್ಳವರು ರಾಜ, ಎಲ್ಲರೂ ರಾಜ, ಅಪ್ಪ ರಾಜ, ಆ ಒಂದು ಸಿಂಹಾಸನದ ಬಳಿಯಲ್ಲಿ ಬಂದು ರಾಜ ನಿನ್ನನ್ನು ಆರಾಧಿಸುವುದನ್ನು ನಾವು ನೋಡುತ್ತೇವೆ. Thank you for speaking to us, Lord. ದೇವರೇ, ನಿನಗೆ ಸ್ತೋತ್ರ. ನಮ್ಮ ಸಂಗಡ We will not go back. ನಾವು ಇದೇ ರೀತಿಯಾಗಿ ಹೋಗುವುದಿಲ್ಲ. We come back to you, Lord. ಮತ್ತೆ ಹಿಂತಿರುಗಿ ರಾಜ ನಾವು ನಿಮ್ಮ ಬಳಿಗೆ ಬರುತ್ತೇವೆ. Fulfill your plan and purpose in our life. ದೇವರೇ, ನೀನು ಆಲೋಚನೆಯನ್ನು ರಾಜ ಅಪ್ಪ ನಾವು ಪರಿಪೂರ್ಣಗೊಳಿಸುತ್ತೇವೆ. Help us to fulfill your call. ದೇವರೇ, ನೀನು ಇಟ್ಟಿರುವಂತ ಕರೆಯುವಿಕೆಯನ್ನು ರಾಜನ ಪರಿಪೂರ್ಣಗೊಳಿಸುತ್ತೇವೆ. Help us to be fruitful for your glory. ದೇವರೇ, ಫಲ ಕೊಡುವ ರೀತಿಯಲ್ಲಿ ರಾಜ ನಮ್ಮನ್ನು ಮಾರ್ಪಡಿಸು ನಿನ್ನ ಮಹಿಮೆಗೆಂದು. In Jesus name we pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. 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 God bless you. Clap hands for Jesus. ಯೇಸು ಕ್ರಿಸ್ತನಿಗಾಗಿ ಎಂದು ಕೈಗಳನ್ನು ತಟ್ಟಿರಿ. Let's pray. ಪ್ರಾರ್ಥಿಸೋಣ. ஏசப்பா, நமக்கு ஸ்தோத்திரம். எல்லா ಸ್ತೋತ್ರಕ್ಕೂ ತುದಿಕ್ಕೂ ಘನಕ್ಕೂ ಮಹಿಮೆಕ್ಕೂ ನೀನೇ ಯೋಗ್ಯನು. ಈ ಸಮಯದಲ್ಲೂ ಸ್ವಾಮಿ ನಮ್ಮ ಜೊತೆ ಮಾತಾಡಿದಕ್ಕೋಸ್ಕರ ಮಕ್ಕ ಸ್ತೋತ್ರ. ಸ್ವಾಮಿ, ಕೆಲವು ಸಮಯಗಳಲ್ಲಿ ನೀವು ಯಾರೋ ಒಂದು ಸ್ವಾಮಿ ಅರ್ಥ ಮಾಡಿಕೊಳ್ಳದೆ ದೇವರೇ
ನಾವು ಹೋಗ್ತಾ ಇದ್ದೀವಿ. ವಿ ವಾಂಟ್ ಲಾರ್ಡ್ many times try for success in our lives. But what we really need, ದೇವರೇ ನಮ್ಗೆ ಬೇಕಾಗಿರುವುದು ஃப்ரூட்ஃபுல்னஸ். ஆமாண்டவரே, அதை அறிந்து கொள்ள எங்களுக்கு உதவி செய்வீராக. என்னுடைய வாழ்க்கையில கனி கொடுக்கிறதான ஒரு ஜீவியத்தை நீங்க கொடுங்க ஆண்டவரே. உம்மை அறிந்து உம்முடைய வழியில நடக்க உதவி செய்யுங்க ராஜா. ஆண்டவர், நீர் எங்களுக்கு கொடுத்த கட்டளையின்படி உலகம் முழுவதும் சுவிசேஷத்தை சொல்வதற்கு ஆண்டவர் உதவி செய்யும். அறியாத நாட்களிலே தேவரீர் நாங்கள் உலகத்தின் மனுஷரை போல இருந்தோம். ஆனாலும் இப்பொழுதோ ஆண்டவரே, நாங்கள் அறிந்து கொண்டபடியினாலே உம்மை மற்றவருக்கு வெளிப்படுத்தும்படியாக எங்களை அபிஷேகியும் உம்முடைய அக்கினாலே நிரப்பும். ஒரு பேதுரை போல ஆண்டவர் மறுபடியுமாய் எங்களுடைய வாழ்க்கையில ஒரு அனல், ஒரு நெருப்பு இருக்கட்டும் ஆண்டவரே. ஆயிரம் ஆயிரம் ஆயிரமாய் ஆத்துமாக்களை வித்து கொண்டு வந்து சேர்க்க நீர் உதவி செய்யும். தூது கொடுத்த மகனுக்கு ஸ்தோத்திரம். அவரையும் குடும்பத்தையும் பிள்ளைகளுமாக ஆண்டவரே ஆசீர்வதியும். இந்த செய்தி கேட்ட எல்லா பிள்ளைகளையும் கூட நிறைவான ஆசீர்வாதத்தினாலே நீ ஆசீர்வதித்து வழிநடத்தும்படியாய் ஜெபிக்கின்றோம். எல்லா ஸ்தோத்திரம் துதியும் கனம் மகிமைக்கு செலுத்துகின்றோம் இயேசுவின் திருநாமத்தில் பிதாவே, ஆமென். ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರು ಎಲ್ಲರನ್ನು ಆಶೀರ್ವದಿಸಲಿ. ಆಮೆನ್.